ನಮಸ್ಕಾರ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳು. ನಮ್ಮ ರಾಯರ ಒಂದು ಯೂಟ್ಯೂಬ್ ಚಾನೆಲ್ಗೆ ಇವತ್ತು 5,000 ಜನ ಚಂದಾದಾರರಾಗಿದ್ದೀರಿ. ನನ್ನ ಪರಿಮಳಾಚಾರ್ಯ ಕುಟುಂಬದ ಸದಸ್ಯರು ನನ್ನ ಒಂದು ರಾಘವೇಂದ್ರರ ವಿಶೇಷ ವಿಡಿಯೋಗೆ ಚಂದಾದಾರರಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ರಾಯರು ಕರುಣಾಮಯಿಗಳು. ನಿಮ್ಮ ಅಹಂಕಾರವನ್ನೆಲ್ಲ ಬಿಟ್ಟು ಬದಿಗೊತ್ತಿ ರಾಯರ ನೆನೆದು ನೀವು ಜೀವನವನ್ನು ಮಾಡ್ತಾ ಇದ್ದೀರಾ ಅಂದರೆ ನೀವು ಯಾರಿಗೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ, ಅಥವಾ ಜೀವನಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ಅವರು ನಿಮ್ಮ ಜೀವನಕ್ಕೆ ಏನು ಬೇಕು ಎಲ್ಲವನ್ನ ಕೂಡ ಕರುಣಿಸ್ತಾರೆ. ಅದಕ್ಕೆ ನಾನು ನೇರವಾದಂಥ ಉದಾಹರಣೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದಂತಹ ಕೆಲವೊಂದು ವಿಚಾರಗಳನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಜೀವನದಲ್ಲೂ ಕೂಡ ಹೇಗೆ ಏರುಪೇರಿದೆ ಅನ್ನೋದನ್ನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನನ್ನ ಯಾವುದೇ ವಿಡಿಯೋ ನೀವು ಸ್ಕಿಪ್ ಮಾಡಿ ನೋಡಿದ್ರೂ ಕೂಡ ಪರವಾಗಿಲ್ಲ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತ ನಾನು ಯಾಕೆ ಈ ಮಾತನ್ನೆಲ್ಲ ಮಾತಾಡ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ನಿನ್ನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋ ಹಾಕಬೇಕಾಗಿತ್ತು. ನಾನು ಕಾರಣಾಂತರದಿಂದ ಹಾಕೋಕ್ಕಾಗಲಿಲ್ಲ. ಯಾಕಂದರೆ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಮಾತುಗಳನ್ನು ಎಷ್ಟು ನಿರ್ಗಳವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ಮಾತುಗಳಿಂದ ಬೇರೆಯವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನುವಂಥದ್ದನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ತಾರೆ. ಹಿಂದೆ ಮುಂದೆನೂ ಕೂಡ ಯೋಚನೆ ಮಾಡಲ್ಲ, ತುಂಬ ಆತ್ಮೀಯವಾಗೇ ಇರ್ತಾರೆ. ಆದರೂ ಕೂಡ ಹೊಟ್ಟೆಯಲ್ಲಿ ಎಷ್ಟು ಮರ್ಮವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ ಹೀಗೂ ಇರುತ್ತಾ ಅಂತ ನನಗೆ ಅನ್ನಿಸ್ತು. ಇಲ್ಲಿ ಹಾಲು ಯಾವುದು ಪೆನಾಯಿಲ್ ಯಾವುದು ಅನ್ನೋದೇ ಅರ್ಥ ಆಗದೆ ಇರುವಂತಹ ಕಲಿಯುಗ ಇದು ಅಂತ ಹೇಳಿ ನನಗನ್ನಿಸ್ತು. ನೆನ್ನೆ ನನ್ನ ಮನಸ್ಸಿಗೆ ಒಂದಷ್ಟು ಘಾಸಿ ಆಯಿತು. ರಾಯರ ಬಳಿ ಕುತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ರಾತ್ರಿ 10 ಗಂಟೆ ಸಮಯದಲ್ಲಿ. ರಾಯರ ಹತ್ರ ಎಲ್ಲವನ್ನ ಒಪ್ಪಿಸುವಾಗ ನಾನು ಅವರನ್ನು ಕೇಳ್ತೀನಿ, ನೀವಂತೂ ನನಗೆ ಪ್ರತ್ಯಕ್ಷವಾಗಿ ಬಂದು ನನಗೆ ಸಾಂತ್ವನವನ್ನಾಗಲಿ ಏನನ್ನೂ ಕೂಡ ಹೇಳಲಿಕ್ಕಾಗಲ್ಲ. ಆದರೆ ದಯವಿಟ್ಟು ನನಗೆ ಯಾರದ್ದಾದ್ರೂ ಮೂಲಕ ಅಥವಾ ಒಂದು ಸಂದೇಶದ ಮೂಲಕ ನನಗೆ ನೀವು ಸಾಂತ್ವನವನ್ನು ಮಾಡಬೇಕು ಅಂತ ಹೇಳಿ ನಾನು ರಾಯರನ್ನ ಕೇಳ್ತೀನಿ. ದೇವ್ರ ಮನೇಲಿ ನಮಸ್ಕಾರ ಮಾಡ್ಕೊಂಡು ಆಚೆ ಬಂದು ಮೊಬೈಲ್ನ ನೋಡ್ತೀನಿ. ನಮ್ಮ ಮನೆಯವರಿಂದ ಒಂದು ಮೆಸೇಜ್ ಬಂದಿರುತ್ತೆ ನನಗೆ. ಮನೆಯಲ್ಲೇ ಇದ್ದುಕೊಂಡು ಅವ್ರು ನನಗೊಂದು ಮೆಸೇಜ್ ಕಳಿಸಿದ್ದಾರೆ. ನಾನು ಅವ್ರನ್ನ ಕೇಳ್ತೀನಿ, ಯಾಕೆ ಮನೇಲೇ ಇದ್ದೀರಾ, ಮೆಸೇಜ್ ಕಳಿಸಿದ್ದೀರಾ ಅಂತ ಅಂದ್ಬಿಟ್ಟು. ಅವ್ರು ಅವಾಗ ಹೇಳ್ತಾರೆ, ಇದನ್ನು ಯಾರಿಗೋ ಕಳಿಸ್ಬೇಕಾಗಿದ್ದು ಇದು ನಿನಗೆ ಬಂದ್ಬಿಡ್ತು ಅಂತಂದ್ಬಿಟ್ಟು. ಆ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಅವ್ರು ಕಳಿಸಿದಂಥ ಮೆಸೇಜು ನಾನು ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ನನ್ನ ಮನಸ್ಸಿಗೆ ಬಹಳಷ್ಟು ಸಾಂತ್ವನ ಸಿಕ್ತವಾಗ. ಸರಿ ಅಂತ ಹೇಳಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಾನು ಮಲ್ಕೊಳ್ಳೋಕೆ ಹೋಗ್ತೀನಿ. ಮಲ್ಕೊಳ್ಳೋವಾಗ ನಂದು ನಿತ್ಯದ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಮಲಗುವಾಗ ಆ ದಿನ ನಡೆದಂತಹ ಎಲ್ಲವನ್ನ ನಾನು ರಾಯರಲ್ಲಿ ಒಪ್ಪಿಸಿ ರಾಯರಿಗೆ ಒಂದು ಧನ್ಯವಾದವನ್ನು ಹೇಳಿ ಮಲಗುವಂತಹ ಅಭ್ಯಾಸ ನಂದು. ಜೊತೆಗೆ ನನ್ನ ಶ್ರೀಕೃಷ್ಣ ದೇವರಿಗೆ ಅವತ್ತು ನಿನ್ನೆನೂ ಕೂಡ ನಾನು ಇದೇ ಕೆಲಸವನ್ನು ಮಾಡ್ತೀನಿ. ನನ್ನ ನೋವುಗಳು ನೆನೆ ಎಷ್ಟಿತ್ತು ಅಂತ ಹೇಳಿದ್ರೆ ಅಷ್ಟು ನೋವು ಅನುಭವಿಸ್ತೇನೆ ನಾನು. ಅದನ್ನು ಕೂಡ ನಾನು ಕೃಷ್ಣನಲ್ಲಿ ಹೇಳ್ಕೊಳ್ತೀನಿ. ಮಲ್ಕೊಳ್ತೀನಿ. ರಾತ್ರಿ ಸುಮಾರು 11 ಗಂಟೆ 37 ನಿಮಿಷ ಇರುತ್ತೆ. ನಿದ್ದೆ ಮಾಡಿಬಿಟ್ಟಿದ್ದೀನಿ ನಾನು. ಬಟ್ ಆದರೂ ಕೂಡ ಒಂದು ಮೆಸೇಜ್ ಸೌಂಡ್ ಆಗುತ್ತೆ. ನಂಗೆ ಸೂಕ್ಷ್ಮವಾಗಿ ಏನೇ ಸೌಂಡ್ ಆದರೂ ಎಚ್ಚರ ಆಗುತ್ತೆ. ಮೊಬೈಲ್ ನನ್ನ ಪಕ್ಕದಲ್ಲೇ ಇದ್ದಿದ್ದರಿಂದ ಆ ಮೆಸೇಜ್ ಕೂಡ ಸೌಂಡ್ ಆಯಿತು, ನನಗೆ ಎಚ್ಚರ ಆಯಿತು. ಎದ್ದು ನೋಡ್ತೀನಿ, ನನಗೆ ನನ್ನ ಪರಿಮಳಾಚಾರ್ಯ ಗ್ರೂಪಲ್ಲಿ ಒಬ್ಬರು 11:47ಕ್ಕೆ ಒಂದು ಮೆಸೇಜನ್ನು ಕಳಿಸ್ತಾರೆ, ಕೃಷ್ಣ ಸಂದೇಶವನ್ನು ಕಳಿಸ್ತಾರೆ. ಸಾಮಾನ್ಯವಾಗಿ ನನಗೆ ಆ ಸಮಯದಲ್ಲಿ ಯಾವುದೇ ರೀತಿ ಮೆಸೇಜ್ಗಳು ಬರಲ್ಲ. ಆದರೆ ಆ ಕೃಷ್ಣ ಸಂದೇಶ ಹೇಗಿತ್ತು ಅಂತ ಹೇಳಿದ್ರೆ, ಸಾಕ್ಷಾತ್ ಶ್ರೀ ಕೃಷ್ಣದೇವರು ನನಗೆ ಹೇಳದಾಗಿತ್ತು. ಆ ನಿಮಿಷ ನನಗೆ ಹೇಗಾಯಿತು ಅಂತ ಹೇಳಿದ್ರೆ, ಎದ್ದು ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕಿ ನಿದ್ದೆಯನ್ನು ಮಾಡ್ತೀನಿ. ಸ್ನೇಹಿತರೆ, ಯಾಕೆ ನಾನು ಈ ವಿಷಯವನ್ನು ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮನುಷ್ಯರು ಅಂತ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪನೂ ನಿಯತ್ತು ಅನ್ನೋದೇ ಇರಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅವ್ರ ಹತ್ರ ಬೆಲೆನೇ ಇರೋದಿಲ್ಲ. ಅಂಥವ್ರ ಹತ್ರ ನೀವೆಲ್ಲವನ್ನ ಒಪ್ಸೋದ್ರ ಬದಲು ಭಗವಂತನ ಹತ್ರ ಒಪ್ಸಿ.
ಅವ್ರು ನಿಮಗೆ ಎಷ್ಟು ಚೆನ್ನಾಗಿ ಸಾಂತ್ವನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಊಹೆನೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಷ್ಟು ಸಾಂತ್ವನವನ್ನು ಅವ್ರು ಮಾಡ್ತಾರೆ. ಹೀಗೆ ನನ್ನ ಚಾನಲ್ ಮುಖಾಂತರ ನಾನು ಒಂದು ಪರಿಮಳಾಚಾರ್ಯ ಅನ್ನುವಂಥ ಬ್ರ್ಯಾಂಡನ್ನು ಪರಿಚಯ ಮಾಡ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ನಾನೇನು ಕೆಲಸ ಮಾಡ್ತೀನಿ ಅಥವಾ ನಮ್ಮದೇನು ಬಿಸ್ನೆಸ್ ಇದೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ತುಂಬ ಜನರಿಗೆ ಗೊತ್ತು ನಾನು ವರ್ಕಿಂಗ್ ವುಮೆನ್ ಅಂತ ಗೊತ್ತು, ಆದರೆ ನಾನು ಏನು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಯಾರಿಗೂ ಅಷ್ಟು ಐಡಿಯಾ ಇಲ್ಲ. ಯಾಕಂದರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಅದನ್ನು. ಸ್ನೇಹಿತರೆ, ನಮ್ಮದು ಯಾರ ಬಳಿನೂ ಕೂಡ ಕೆಲಸ ನಾವೇನು ಯಾರೂ ಮಾಡಿಲ್ಲ. ನಾನಾಗಲಿ ನಮ್ಮ ಮನೆಯವರಾಗಲಿ ನಮ್ಮದೇ ಓನ್ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿರೋದು. ನಮ್ಮದು ಸೆರಾಮಿಕ್ಸ್ ಆ್ಯಂಡ್ ಸ್ಯಾನಿಟೇಷನ್ಸ್ ಇತ್ತು, SGR ಸೆರಾಮಿಕ್ಸ್ ಆ್ಯಂಡ್ ಸ್ಯಾನಿಟೇಷನ್ಸ್ ಅಂತ. ಈ ಒಂದು ಸೆರಾಮಿಕ್ ಸ್ಯಾನಿಟೇಷನ್ ಬಂದು ಈ ಲಾಕ್ಡೌನ್ ಟೈಮ್ ಏನಿತ್ತು ಆ ಟೈಮಲ್ಲಿ ನಮಗೆ ತುಂಬ ಕಷ್ಟ ಆಯಿತು ಅದನ್ನ ನಡೆಸೋಕ್ಕೆ. ಯಾಕಂದರೆ ಆ ಟೈಮಲ್ಲಿ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾಪ್ ಆಯಿತು. ಸೊ ನಮಗೆ ಕೂಡ ಕಷ್ಟ ಆಯಿತು, ರೆಂಟ್ ಪೇ ಮಾಡೋಕ್ಕೆ ಅದಕ್ಕೆಲ್ಲ ತುಂಬ ಕಷ್ಟ ಆಯಿತು. ಸೊ ನಾವು ಅದನ್ನು ಕ್ವಿಟ್ ಮಾಡಿದ್ವಿ. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಒಂದು ಪರಿಮಳಾಚಾರ್ಯ, ಇದಕ್ಕೂ ಮುಂಚೆ SGR ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಈ ನಮ್ಮ ಒಂದು SGR ಫುಡ್ ಪ್ರಾಡಕ್ಟ್ಸ್ ಕಂಪನಿಯನ್ನು ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿ ಸುಮಾರು ನಾವು ಒಂದು 7 ವರ್ಷ ಆಗಿದೆ. ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ನಾನು ಆ್ಯಕ್ಚುಯಲ್ ಆಗಿ ಹೇಳಬೇಕಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಲಾಕ್ಡೌನಲ್ಲಿ ನಮಗೆ ಫ್ಯಾಕ್ಟ್ರಿನ ಓಪನ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಆ ಟೈಮಲ್ಲಿ ನಾನು ಮನೇಲಿದ್ದಾಗ ನನ್ನ ಮಗಳು ಹೇಳಿದಂಥ ಮಾತಿಗೆ ನಾನು ಕೂಡ ಮಾಡೋಣ ಒಂದು ಆಯಿತು ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥದ್ದು ಒಂದು ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲು. ಇದರಲ್ಲಿ ನಾನೇನು ಯಾವುದೇ ರೀತಿ ಮುಖ ತೋರಿಸ್ಕೊಂಡು ಮಾಡ್ತಾ ಇರಲಿಲ್ಲ. ನನಗೆ ಅದೇನು ಇಂಟ್ರೆಸ್ಟ್ ಇಲ್ಲ. ಸೊ ಕೆಲವೊಂದಷ್ಟು ಜನ ಹೇಳ್ತಾರಲ್ಲ ಫೇಸ್ ವಿಡಿಯೋ ಅಂತ. ಯಾಕೆ ಮಾಡಬೇಕು ಫೇಸ್ ವಿಡಿಯೋನ? ಮುಖ ತೋರಿಸ್ಕೊಂಡೇ ಮಾಡಬೇಕು ಅನ್ನೋದು ಏನಿದೆ? ನೀವೇನು ಫೇಸ್ ವಿಡಿಯೋ ಮಾಡಿ ಸಂಪಾದನೆ ಮಾಡಿದ್ದೀರಿ ಸಬ್ಸ್ಕ್ರೈಬರ್ಸನ್ನು? ನನ್ನ ಮುಖಾನೇ ತೋರಿಸ್ದೆ, ಅದರ 2ರಷ್ಟು ಸಬ್ಸ್ಕ್ರೈಬರ್ಸನ್ನು ನಾನು ಸಂಪಾದನೆ ಮಾಡಿದ್ದೀನಿ. ನನ್ನ ಮುಖ ಯಾವತ್ತೂ ತೋರಿಸೇ ಇಲ್ಲ ನಾನು ಯಾರಿಗೂ ಕೂಡ. ಇತ್ತೀಚೆಗೆ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದಷ್ಟು ಜನ ಕೇಳ್ತಾರೆ, ನಾವೊಂದು ಪ್ರಾಡಕ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮನ್ನು ಮಾಡದೆ ಬುಕ್ ಮಾಡೋಕ್ಕೆ ಅವ್ರಿಗೂ ಕೂಡ ಭಯ ಇದ್ದೇ ಇರುತ್ತೆ ಆನ್ಲೈನಲ್ಲಿ ಅಂತಂದಾಗ. ಆ ಕಾರಣಕ್ಕೆ ನಾನು ನನ್ನ ಮುಖ ತೋರಿಸ್ಬೇಕಾಯ್ತೆ ಹೊರತು ನನಗೇನಿದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಮನ್ನು ನಿಮಗೆ ತೋರಿಸ್ಕೊಂಡು ಏನಾಗಬೇಕಾಗಿದೆ? ಯಾತಕ್ಕೆ ತೋರಿಸ್ಬೇಕು? ಹೌದು, ನಾನು ಕೇವಲ ಭಗವಂತನ ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ ಹೊರತಾಗಿ ನನ್ನನ್ನು ತೋರಿಸಿ ಪ್ರಯೋಜನ ಏನಿದೆ? ನಿಮ್ಮ ಕಷ್ಟ ತೀರುತ್ತಾ ನನ್ನ ಮುಖ ನೋಡಿದ ತಕ್ಷಣ? ಇಲ್ವಲ್ಲ. ಏನಿದೆ ಅಂತ ಮ್ಯಾಜಿಕ್ಕು ಫೇಸ್ ವಿಡಿಯೋ ಮಾಡೋದ್ರಲ್ಲಿ? ನನಗೇನು ಡಿಫ್ರೆನ್ಸ್ ಅನ್ಸಲ್ಲ. ಫೇಸ್ ವಿಡಿಯೋ ಮಾಡೋದು, ಫೇಸ್ ತೋರಿಸ್ದೆ ವಿಡಿಯೋ ಮಾಡೋದು ನನಗೇನಂತ ಡಿಫ್ರೆನ್ಸ್ ಅನ್ಸಲ್ಲ. ನೀವೇ ನಿಮ್ಮೆಲ್ಲ ವಿಡಿಯೋದಲ್ಲೂ ಫೇಸ್ ತೋರಿಸ್ಕೊಂಡೇ ಮಾತಾಡ್ತೀರಾ? ಫೇಸ್ ಇಲ್ಲದೆ ಯಾವುದು ವಿಡಿಯೋ ಮಾಡೇ ಇಲ್ವಾ? ಮಾಡಿದ್ದೀರಾ? ಈ ಒಂದು ಬಿಸ್ನೆಸ್ ಅಂತಂದಾಗ ಇದೆಲ್ಲ ಮುಗೀತು. ಇತ್ತೀಚೆಗೆ ನಾನು ನನ್ನ ಪರಿಮಳಾಚಾರ್ಯ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೆ. ಯಾಕಂದರೆ ಒಬ್ಬರು ನನಗೆ ಒಂದ್ಸತಿ ಕೇಳಿದ್ರು, ಆರೋಗ್ಯ ವಿಚಾರವಾಗಿ ಕೇಳಿದ್ರು. ಅಂದರೆ ಎಲ್ಲರೂ ಹೂ ಪ್ರಸಾದವನ್ನು ಕೇಳೋದನ್ನು ವಿಡಿಯೋ ಮಾಡಿ ವಿಡಿಯೋಗಳಿಗೆ ಹಾಕಿ ವ್ಯೂಸ್ ತಗೊಳ್ತಾರೆ, ರಾಯರು ಹೂ ಪ್ರಸಾದ ಕೊಟ್ಟಿದ್ದನ್ನು. ಆದರೆ ನಾನು ಕೆಲವೊಂದಷ್ಟು ಜನಕ್ಕೆ ಆರೋಗ್ಯದ ಸಮಸ್ಯೆ ಇರುವಂಥವರಿಗೆ ರಾಯರ ಬಳಿ ಹೂ ಪ್ರಸಾದವನ್ನು ಕೇಳಿ ಅವ್ರಿಗೆ ತಿಳಿಸ್ತೀನಿ. ನಾನು ಯಾವತ್ತೇನು ವಿಡಿಯೋ ಹಾಕಿಲ್ಲ, ನಿಮಗೆ ಹೇಳೂ ಇಲ್ಲ. ನನ್ನ ಪರ್ಸ್ನಲ್ ಆಗಿ ಕೇಳುವಂಥವರಿಗೆ ನಾನು ಆ ಕೆಲಸವನ್ನು ಮಾಡಿ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಹೊರತಾಗಿ ನನಗೇನು ವಿಡಿಯೋಗಳಲ್ಲಿ ಹಾಕಿ ಅದನ್ನು ಪ್ರಮೋಷನ್ ಮಾಡ್ಕೋಬೇಕಂತೆಲ್ಲ ಏನಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನನ್ನ ಪೂಜೆಗೆ ಸ್ವತಃ ರಾಯರೇ ನನಗೆ ಹೂ ಪ್ರಸಾದವನ್ನು ಕೊಡ್ತಾರೆ. ನಾನು ಯಾರಿಂದನೂ ಏನು ನನಗೋಸ್ಕರ ಹೂ ಪ್ರಸಾದ ಕೇಳಬೇಕಾಗಿಲ್ಲ. ನಾನೇ ರಾಯರನ್ನು ಕೇಳಿದಾಗ ಖಂಡಿತ ನನಗೆ ಹೂ ಪ್ರಸಾದವನ್ನು ಅವ್ರು ಕೊಡ್ತಾರೆ. ಸರಿ ಅಂತ ಹೇಳಿ ಅವರು ಒಮ್ಮೆ ಆರೋಗ್ಯದ ವಿಚಾರವಾಗಿ ನನ್ನನ್ನು ಕೇಳ್ತಾ ಇರುವಾಗ ನಾನು ಅವ್ರಿಗೆ ಹೇಳ್ತೀನಿ, ನಾನು ನಿಮಗೆ ಒಂದು ಮಾಲ್ಟನ್ನು ಕಳಿಸ್ಕೊಡ್ತೀನಿ, ಅದನ್ನು ನೀವು ಉಪಯೋಗಿಸಿಮ್ಮ ಅಂತ ಹೇಳಿ. ಸಾಮಾನ್ಯವಾಗಿ ಈ ಒಂದು ಮಾಲ್ಟು ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಪ್ರತಿದಿನ ಉಪಯೋಗಿಸೋದ್ರಿಂದ ಈ ಮಾಲ್ಟ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸರಿ ಅಂತ ಅವರಿಗೆ ಕಳಿಸ್ತೀನಿ. ಅವ್ರೇನು ಮಾಡ್ತಾರೆ, ಒಂದು ತಿಂಗಳು ಅದನ್ನು ಉಪಯೋಗಿಸ್ತಾರೆ. ನನಗೆ ಹೇಳ್ತಾರೆ ಅವರು, ಮೇಡಮ್ ಈ ರೀತಿ ಉಪಯೋಗಿಸಿ ನಂಗೆ ತುಂಬ ಚೆನ್ನಾಗಾಯಿತು, ನೀವು ಯಾಕೆ ಇದನ್ನು ಎಲ್ರಿಗೂ ಪರಿಚಯ ಮಾಡಬಾರ್ದು ನಿಮ್ಮ ಚಾನಲ್ ಮುಖಾಂತರ ಅಂತ ಹೇಳಿ. ಆಗ ನನಗೂ ಒಂದು ಐಡಿಯಾ ಬರುತ್ತೆ, ಹೌದಲ್ವಾ ಅಂತ ಹೇಳಿ. ಆಗ ನಾನು ಪ್ರಾರಂಭ ಮಾಡ್ತೀನಿ ಪರಿಮಳಾಚಾರ್ಯ ಒಂದು ಮಾಲ್ಟ್ ಪೌಡರನ್ನು. ಅದಾದಮೇಲೆ ನಿಮಗೆ ಗೊತ್ತಿದೆ, ಒಂದೊಂದೇ ರಿಕ್ವೆಸ್ಟ್ ಬರ್ತಾ ಇರುತ್ತೆ. ಇವತ್ತಿಗೂ ಕೂಡ ನನ್ನ ಹತ್ರ ತುಂಬ ರಿಕ್ವೆಸ್ಟ್ ಲಿಸ್ಟ್ ಇದೆ, ಮೇಡಮ್ ಈ ಥರ ಪ್ರಾಡಕ್ಟ್ ಮಾಡಿಕೊಡಿ, ಇದನ್ನು ಮಾಡಿಕೊಡಿ ಅಂತ ಹೇಳಿ. ಪ್ರೊಫೆಷ್ನಲಿ ನಾನು
ಒಂದು ರಿಸರ್ಚರ್ ಥರ ನನಗೆ ಫುಡ್ಗಳನ್ನು ಕಂಡುಹಿಡಿಯೋದಾಗಿರ್ಬೋದು, ಪೌಡರ್ಸ್ಗಳನ್ನು ಕಂಡುಹಿಡಿಯೋದಾಗಿರಬಹುದು, ಅಥವಾ ಇನ್ಸ್ಟೆಂಟ್ ಮಿಕ್ಸನ್ನು ಕಂಡುಹಿಡಿಯೋದಾಗಿರ್ಬೋದು, ಇದೆಲ್ಲವೂ ಕೂಡ ನನ್ನದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ನನ್ನ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ನನ್ನ ಓನ್ ಮ್ಯಾನುಫ್ಯಾಕ್ಚರಿಂಗ್, ನನ್ನದೇ ಒಂದು ಫಾರ್ಮುಲಾ. ಅದೆಲ್ಲ ಹೀಗಿರುವಂಥವಳಿಗೆ ನನಗೂ ಸುಲಭನೇ, ನನಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ನಾನು ಅದನ್ನೆಲ್ಲ ಕಂಡುಹಿಡಿಬಲ್ಲೆ. ಹಾಗಾಗಿ ಅದೇ ಒಂದು ನಾಲೆಡ್ಜಲ್ಲೇ ನಿಮ್ಮೆಲ್ರಿಗೂ ಇವತ್ತು ಫೇಸ್ ಆಯಿಲನ್ನು ಹೇಳಿದ್ದೀನಿ, ಹೇರ್ ಆಯಿಲನ್ನು ಹೇಳಿದ್ದೀನಿ. ಪಿಗ್ಮೆಂಟೇಷನ್ಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ದಂತಹ ಹೆಣ್ಮಕ್ಳಿಗೆ ಪಿಗ್ಮೆಂಟೇಷನ್ ಕಲೆಗಳು ಹೋಗ್ತಾ ಇದೆ ಮುಖದಲ್ಲಿ. ನಾನು ಒಂದು ತಯಾರು ಮಾಡಿರುವಂಥ ಫೇಸ್ ಆಯಿಲಿಂದ, ಹೇರ್ ಆಯಿಲಿಂದ ಕೂದಲು ಉದುರೋದು ನಿಂತಿದೆ ಅಂತ ಎಷ್ಟೋ ಜನ ಸಂತೋಷ ಪಡ್ತಾರೆ. ಮಾಲ್ಟಿಂದ ಎಷ್ಟೋ ಜನ ಆರೋಗ್ಯ ಸರಿ ಹೋಗಿದೆ ಅಂತ ಸಂತೋಷ ಪಡ್ತಾರೆ. ಇದೆಲ್ಲದಕ್ಕೂ ನನಗೆ ಕ್ರೆಡಿಟ್ ಅಂತ ಅನ್ನೋದಕ್ಕಿಂತ ಮುಂಚೆ ರಾಯರ ಅನುಗ್ರಹ ನನ್ನ ಮೇಲಿದೆ. ನಾನು ಅನ್ನವನ್ನು ಕೊಡೋದು ಅಥವಾ ಊಟವನ್ನು ಕೊಡೋದು ಅವ್ರಿಗೆ ಆರೋಗ್ಯವನ್ನು ತಂದುಕೊಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ನನಗೆ ಇನ್ನೇನು ಬೇಕು ಸ್ನೇಹಿತರೆ? ನಮ್ಮ ಒಂದು SJR ಫುಡ್ ಪ್ರಾಡಕ್ಟ್ರಲ್ಲಿ ನಾನು ಟಿವಿಯಲ್ಲಿ ಕೂಡ ಅಡ್ವರ್ಟೈಸ್ ಮಾಡಿಸಿದ್ದೀವಿ. ಮೇನ್ಲಿ ನಾವು ಪಬ್ಲಿಕ್ ಟಿವಿ ಆಗಿರಬಹುದು, ಪಬ್ಲಿಕ್ ಮ್ಯೂಸಿಕ್ ಆಗಿರಬಹುದು, ಇದರಲ್ಲಿ ನಾವು ಅಡ್ವರ್ಟೈಸ್ ಮಾಡಿಸಿದ್ದೀವಿ. ಒಂದು ದಿನದ ಅಡ್ವರ್ಟೈಸ್ಮೆಂಟ್ಗೆ 18,000 ಪೇ ಮಾಡಿದ್ದೀನಿ ನಾನು. ಪರ್ ಡೇ ಅಡ್ವರ್ಟೈಸ್ಮೆಂಟ್ಗೆ 18,000 ರೂಪೀಸ್ ಪೇ ಮಾಡಿದ್ದೀನಿ. 10 ಟೈಮ್ಸ್ ಬರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ 18,000 ಪೇ ಮಾಡಿದ್ದೀನಿ ಒಂದು ಹಬ್ಬದ ಟೈಮಲ್ಲಿ. ಯಾರಿಗೋ ನಾನು ದುಡ್ಡು ಕೊಟ್ಟು ಆ್ಯಡ್ ಹಾಕ್ಸೋದ್ರ ಬದಲು ನನ್ನದೇ ಚಾನಲ್ ಇದೆ. ನನ್ನ ಚಾನಲಲ್ಲಿ ನನ್ನ ಸ್ವಂತಿಕೆಯ ತಯಾರಿಕೆಯ ಪದಾರ್ಥಗಳನ್ನು ಜನರಿಗೆ ತಿಳಿಸೋದ್ರಲ್ಲಿ ಏನಿದೆ ತಪ್ಪು? ನಾನು ಕೇಳೋದು, ಯಾರ್ದೋ ಜ್ಯೋತಿಷದ ಆ್ಯಡೆಲ್ಲ ನಾವು ನಮ್ಮದ್ರಲ್ಲಿ ಹಾಕ್ಕೊಡ್ತೀವಿ ದುಡ್ಡು ತಗೊಂಡು. ನನ್ನದೇ ಪ್ರಾಡಕ್ಟು, ಅವ್ರು ಹೆಂಗೆ ಜ್ಯೋತಿಷ್ಯ ಹೇಳ್ತಾರೆ ನಮಗೆ ಗೊತ್ತಿರಲ್ಲ, ಧೈರ್ಯವಾಗಿ ಹಾಕ್ತೀವಿ. ಅಂಥದ್ರಲ್ಲಿ ನನ್ನ ಕೈಯಾರೆ ತಯಾರು ಮಾಡುವಂಥ ಪ್ರಾಡಕ್ಟ್ಗಳನ್ನು ನನ್ನ ಚಾನಲಲ್ಲಿ ಹಾಕೋದ್ರಿಂದ ತಪ್ಪೇನಿದೆ? ನಾನು ಕೇಳೋದು, ತಪ್ಪೇನಿದೆ? ಇವರೆಲ್ಲ ಅಂದ್ಕೊಂಡಿರಬೇಕು ಕೇವಲ ಯೂಟ್ಯೂಬಿಂದ ಬರ್ತಾ ಇರೋ ಇನ್ಕಮಿಂದ ನನ್ನ ಜೀವನ ನಡೀತಾ ಇದೆ ಅಂತ. 100% ನಾನು ಬರೆದು ಕೊಡ್ತೀನಿ ನಿಮಗೆ. ಯೂಟ್ಯೂಬಿಂದ ನನಗೆ ಇದುವರೆಗೂ ಕೂಡ 15,000 ಮೇಲೆ ಬಂದೇ ಇಲ್ಲ, ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲಿಂದ. ಗೊತ್ತಾ ನಿಮಗದು? ನಾನು ಯಾವತ್ತೂ ಕೂಡ ಅಷ್ಟರ ಮೇಲೆ ತೊಗೊಂಡೇ ಇಲ್ಲ ಪೇಮೆಂಟನ್ನು. ಬೇಕಿದ್ರೆ ನಾನು ಸಾಕ್ಷಿ ಸಮೇತ ನಿಮಗೆ ತೋರಿಸ್ತೀನಿ. ನನಗೆ ಪೇಮೆಂಟ್ ಬರ್ತಾ ಇಲ್ಲ ಅಂತ ನಾನು ಯಾರ ಹತ್ರನೂ ಭಿಕ್ಷೆ ಎತ್ತುತ್ತಾ ಇಲ್ವಲ್ಲ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಕೇಳಿದ್ದೀನ ಸ್ನೇಹಿತರೆ, ನನಗೆ ಎಷ್ಟು ಕಡಿಮೆ ಬರ್ತಾ ಇದೆ, ನೀವು ನನಗೆ ಸಹಾಯ ಮಾಡಿ, ನಾನು ನಿಮಗೋಸ್ಕರ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಅಂತ? ಅಥವಾ ಇವ್ರಿಗೆ ಯಾರಿಗೋ ಹುಷಾರಿಲ್ಲ ಅಂತ ನಿಮ್ಮ ಹತ್ರ ಹಣ ಕಲೆಕ್ಟ್ ಮಾಡ್ತಿದ್ದೀನಾ? ಇವ್ರು ಯಾರ್ದೋ ಮದುವೆ ಅಂತ ಹಣ ಕಲೆಕ್ಟ್ ಮಾಡ್ತಿದ್ದೀನಾ? ಇನ್ನು ಯಾರಿಗೋ ಹಾಸ್ಪಿಟಲ್ಗೆ ಅಂತ ಹಣ ಕಲೆಕ್ಟ್ ಮಾಡ್ತಿದ್ದೀನಾ ನಿಮ್ಮ ಹತ್ರ? ನೋ. ಒಮ್ಮೆ ಮಾತ್ರ ಪರಿಮಳ ಗ್ರಂಥದ ವಿಚಾರವಾಗಿ, ಗ್ರಂಥ ಅನ್ನುವಂಥ ವಿಚಾರವಾಗಿ ಮಾತ್ರ ನಾನು ನಿಮ್ಮ ಸಹಾಯವನ್ನು ಕೇಳಿದ್ನೇ ಹೊರತಾಗಿ ಅದು ನಾನು ನನ್ನ ಅಕೌಂಟಿಗೆ ಹಾಕಿಸ್ಕೊಂಡಿಲ್ಲ. ಪ್ರೂಫ್ ತೋರಿಸ್ತೀನಿ, ನನ್ನ ಅಕೌಂಟಿಗೆ ನಾನು ಹಾಕಿಸ್ಕೊಂಡಿಲ್ಲ. ಅದನ್ನು ಅವರ ಅಕೌಂಟ್ಗೆ ಡೈರೆಕ್ಟಾಗಿ ನಾನು ನಿಮಗೆ ಡೀಟೇಲ್ಸನ್ನು ಕೊಟ್ಟಿದ್ದೀನಿ, ಅವರ ಕಾಂಟ್ಯಾಕ್ಟನ್ನೇ ಕೊಟ್ಟಿದ್ದೀನಿ. ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿಸಿದ್ದೀನಿ ನಾನು ನನ್ನ ಚಾನಲ್ ಕಡೆಯಿಂದ. ಆದರೂ ಅವರು ನಮ್ಮನ್ನೇನು ನೆನೆಸ್ಕೊಳ್ಳಲ್ಲ, ಗೊತ್ತು ನನಗದು. ಸಹಾಯ ಮಾಡಿಸಿದ್ದೀನಿ. ಅದನ್ನು ಬಿಟ್ಟರೆ ನನ್ನ ಪರ್ಸ್ನಲ್ ಕೆಲಸಕ್ಕೆ ಅಥವಾ ನನ್ನ ಪರ್ಸ್ನಲ್ ಜೀವನಕ್ಕೆ ನಿಮ್ಮ ಯಾರನ್ನೂ ನಾನು ಯಾವತ್ತೂ 1 ರೂಪಾಯಿನೂ ಕೇಳಿಲ್ಲ. ಕೇಳಿದ್ದೀನಾ? ಇಲ್ಲ. ನನ್ನ ಒಂದು ಪ್ರಾಡಕ್ಟು ಮಾಲ್ಟ್ ಪೌಡರ್ ಫಾರ್ ಎಕ್ಸಾಂಪಲ್ 549 ರೂಪಾಯಿ kg. ನಿಮ್ಮ ಹತ್ರ ನಾನು ಯಾರ ಹತ್ರನೂ ಶಿಪ್ಪಿಂಗ್ ಚಾರ್ಜಸ್ ಕೂಡ ಒಬ್ಬರ ಹತ್ರನೂ ತೊಗೊಂಡಿಲ್ಲ. ಎಷ್ಟು ಜನ ತೊಗೊಂಡಿದ್ದಾರೆ? ಸಾವಿರಾರು ಜನ ತೊಗೊಂಡಿದ್ದಾರೆ. ಯಾರ ಹತ್ರನೂ ನಾನು ಶಿಪ್ಪಿಂಗ್ ಚಾರ್ಜ್ ತೊಗೊಂಡಿಲ್ಲ, ಉಚಿತವಾಗಿ ಕಳಿಸ್ಕೊಟ್ಟಿದ್ದೀನಿ. ಒಬ್ಬರಿಗೆ 80 ರೂಪಾಯಿ, ಬರೀ ಬೆಂಗಳೂರಲ್ಲಿರೋರಿಗೆ. ಸ್ವಲ್ಪ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಅಂತೆಲ್ಲ ಅಂದರೆ 110 ರೂಪಾಯಿ, 150, 190 ಈ ಥರ ಬೀಳತ್ತೆ ಶಿಪ್ಪಿಂಗ್ ಚಾರ್ಜ್. ಆದರೆ ನಾನು ಯಾರ ಹತ್ರನೂ ಕೂಡ ತೊಗೊಂಡಿಲ್ಲ. ನನ್ನ ಕೆಲಸ ಅಲ್ಲದೆ ನಾನು ಇದನ್ನು ಕೂಡ ಮಾಡೋಕ್ಕಾಗಲ್ಲ ಜೊತೆಲಿ ಅನ್ನೋದಕ್ಕೋಸ್ಕರವಾಗಿ ಒಂದಿಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಅವರು ನನಗೆ ಕೆಲಸ ಮಾಡಿಕೊಡ್ತಾರೆ, ಮಾಲ್ಟ್ಗೆ ಹೆಲ್ಪ್ ಮಾಡಿಕೊಡ್ತಾರೆ. ಅವರಿಗೂ ನಾನು ಸಂಬಳ ಕೊಡಬೇಕು. ಹಾಗಾಗಿ ನಾನು ಇಂತಿಷ್ಟು ಅಂತ ಆದಾಯ ತಗೊಳ್ಳೇಬೇಕು. ಆದಾಯ ಇಲ್ಲದೆ ನನ್ನ ಕೈಯಿಂದ ಸಂಬಳ ಕೊಡೋಕ್ಕಾಗತ್ತಾ ಅವರಿಗೆ? ಮಾಡ್ತಿರೋದೇ ಸಮಾಜ ಸೇವೆಯ ಮುಖಾಂತರ ಮಾಡ್ತಾ ಇದ್ದೀನಿ. ಆ ನೆಪದಲ್ಲಿ ನಮ್ಮ ಮಾಲ್ಟಿಂದ ಸಾವಿರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಅವ್ರಿಗೂ ಸಂಬಳ ಕೊಡಬೇಕು, ಲೈಟ್ ಬಿಲ್ ಕಟ್ಟಬೇಕು, ಗ್ಯಾಸ್ ತರಿಸ್ಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ನಾನು ಒಂದು ಸ್ವಲ್ಪ ಲಾಭ ಮಾಡೇ ಮಾಡ್ತೀನಿ.
ಇದು ಮಾತೆಲ್ಲ ಏನಂದರೆ, ಯಾರು ಬಿಸ್ನೆಸ್ ಫೀಲ್ಡಲ್ಲಿ ಇರ್ತಾರೆ ಅವರಿಗೆ ಗೊತ್ತಾಗುತ್ತೆ. ಒಂದು ಪ್ರಾಡಕ್ಟನ್ನು ಮಾಡಿ, ಒಂದು ಬ್ರ್ಯಾಂಡಿಂಗ್ ಅಂತ ಮಾಡಿ ಅದನ್ನು ಹೊರಗಡೆ ತರೋದ್ರ ಕಷ್ಟ ಏನು ಅಂತ ಒಬ್ಬ ಬಿಸ್ನೆಸ್ ಮಾಡ್ತಿರುವಂಥವ್ರಿಗೆ ಖಂಡಿತ ಗೊತ್ತಾಗುತ್ತೆ. ನಾನೇನೇ ಹೇಳಬೇಕಾಗಿಲ್ಲ ಅವ್ರಿಗೆ ಅದನ್ನು. ಆಯಿತಾ? ಇದರಿಂದ ನನ್ನ ಜೀವನ ನಡೀತಾ ಇದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ ಅಷ್ಟೆ. ಸಾಧ್ಯನೇ ಇಲ್ಲ ನಂಗೆ ಇದರಿಂದ ಜೀವನ ನಡೆಯೋಕ್ಕೆ. ಏನು 10,000 ರೂಪಾಯಲ್ಲಿ ಜೀವನ ಮಾಡೋಕ್ಕಾಗತ್ತೇನ್ರಿ ರೀ? ಮಾಡೋಕ್ಕಾಗತ್ತಾ? ಬಾಡಿಗೆನೇ 15,000 ಬೆಂಗಳೂರಲ್ಲಿ ಇವತ್ತು ಬದುಕಬೇಕು ಅಂದರೆ. ನಾನು ಬೆಳಗ್ಗೆಯಿಂದ ಕಷ್ಟಪಟ್ಟು ಸಂಜೆವರೆಗೂ ನನ್ನ SGR ಫುಡ್ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತೀನಿ. ಒಬ್ಬ ಹೆಣ್ಣು ಮಗಳಾಗಿ ಒಂದು ಸಂಸ್ಥೆನ ನಡೆಸ್ತಾ ಇದ್ದೀನಿ. ಬ್ಯಾಂಕ್ಗಳಿಂದ ಲೋನ್ ಮಾಡ್ಕೊಂಡಿದ್ದೀನಿ, ಮೆಷಿನರೀಸ್ ಹಾಕ್ಕೊಂಡಿದ್ದೀನಿ, ಒಂದೊಳ್ಳೆ ಪ್ರಾಡಕ್ಟ್ಗಳನ್ನ ಕಂಡುಹಿಡ್ದಿದ್ದೀನಿ, ಅದನ್ನು ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದೀನಿ. ನನ್ನ ಸಂಸ್ಥೆಯಿಂದ ಬಹಳ ಕಡೆ ಐಟಮ್ಸ್ ಹೋಗುತ್ತೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಗಳಿಗೆ ಹೋಗುತ್ತೆ. ಇದರಿಂದ ನಾನು ಜೀವನ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ನಾನು ಯೂಟ್ಯೂಬಿಂದ ಜೀವನ ಮಾಡ್ತಾ ಇಲ್ಲಪ್ಪ, ಖಂಡಿತ ಹೇಳಬಲ್ಲೆ ಅದನ್ನು. ನಾನು ಯೂಟ್ಯೂಬಿಂದ ನಾನೇನು ಜೀವನ ಮಾಡ್ತಾ ಇಲ್ಲ. ನನ್ನ ಮಕ್ಕಳನ್ನು ಓದಿಸ್ತಾ ಇಲ್ಲ, ನಾನು ಅನ್ನ ತಿಂತಾ ಇಲ್ಲ. ಯೂಟ್ಯೂಬಿಂದ ನಂಗೆ ಹಣ ಬರ್ತಾ ಇದೆ ನಿಜ, ಆದರೆ ಅದನ್ನು ಕೂಡ ನಾನು ಬೇರೆ ಕೆಲಸಗಳಿಗೆ ಉಪಯೋಗಿಸ್ತೀನಿ. ಅದನ್ನೆಲ್ಲ ನಿಮಗೆ ಹೇಳಬೇಕು ಅನ್ನೋ ಅವಶ್ಯಕತೆಯೂ ನನಗಿಲ್ಲ, ನಿಮ್ಮ ಹತ್ರ ಪ್ರೂವ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ನನಗಿಲ್ಲ. ನೀವು ಯಾವ ಅನಾಥಾಶ್ರಮಕ್ಕಾದರೂ ಕೊಟ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಯಾರದ್ದೋ ಜ್ಯೋತಿಷ್ಯದ ಆ್ಯಡ್ ಹಾಕೋರಿಗೆ ನನ್ನದೇ ಪ್ರಾಡಕ್ಟನ್ನು ನನ್ನ ಚಾನಲಲ್ಲಿ ಹಾಕೊಳ್ಳೋಕ್ಕೆ ಯಾರು ಪರ್ಮಿಷನ್ ತೊಗೋಬೇಕು? ನಾನು ಬೆಳೆಸಿರೋ ಚಾನಲ್ ರೀ ಇದು. ಕಷ್ಟಪಟ್ಟು ಬೆಳೆಸಿದ್ದೀನಿ ಈ ಚಾನಲನ್ನು. ನಾನು ಯಾಕೆ ಪರ್ಮಿಷನ್ ತೊಗೋಬೇಕು ಊರಲ್ಲಿರೋದೆಲ್ಲ ನನ್ನ ಪ್ರಾಡಕ್ಟ್ನ ನಂದ್ರಲ್ಲಿ ಹಾಕೋಕ್ಕೆ? ನಾನೇನು ದಿನ ಬೆಳಗಾದರೆ ಅದೇ ವಿಡಿಯೋಗಳು ಹಾಕೊಂಡು ಕೂತಿದ್ದೀನ? ಮಧ್ಯ ಹಾಕ್ತೀನಿ, ಯಾಕಂದರೆ ಇನ್ಫಾರ್ಮೇಷನ್ ಕೊಡಬೇಕು. ಒಂದು ಪ್ರಾಡಕ್ಟನ್ನು ಪರಿಚಯ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಹಾಕಲೇಬೇಕು. ವಿಡಿಯೋಗಳನ್ನು ನಾವು ಹಾಕ್ತೀನಿ. ನಿಮಗೆ ಯಾಕೆ ಹೊಟ್ಟೆ ಉರಿ? ನಿಮಗೂ ತಾಕತ್ತಿದೆ ಅಂದರೆ ಮಾಡ್ಕೊಳ್ಳಿ, ಪ್ರಾಡಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಯೂಟ್ಯೂಬಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ನಿಮ್ಗೆ ಆ ಟ್ಯಾಲೆಂಟ್ ಇಲ್ವೇನೋ, ಟೈಮ್ ಇಲ್ವೇನೋ, ಅದು ನಿಮ್ಮ ಪರ್ಸ್ನಲ್ ವಿಷಯ. ನನಗೆ ನೀವು ಹೇಗೆ ಹೇಳ್ತೀರಾ? ನೀವು ಯಾರು ನನಗೆ ಹೇಳೋಕ್ಕೆ? ಒಬ್ಬ ಹೆಣ್ಮಗಳಾಗಿ ಯಾರದ್ದು ಸಪೋರ್ಟ್ ಇಲ್ಲದೆ, ಅಪ್ಪ ಅಮ್ಮ ಇಲ್ಲದೆ ಇದ್ದರೂ ಕೂಡ ನನ್ನ ಯಜಮಾನರ ಸಪೋರ್ಟಿಂದ ನಾನು ನನ್ನ ಜೀವನನ ಕಟ್ಕೊಂಡಿದ್ದೀನಿ. ನಾನು ಎದೆ ಮುಟ್ಕೊಂಡು ಅದನ್ನು ಹೇಳ್ತೀನಿ, ಪ್ರೌಡ್ ಫೀಲ್ ಮಾಡ್ತೀನಿ ನಾನು ಅದನ್ನು. ಅದು ಒಬ್ಬ ಬ್ರಾಹ್ಮಣ ಹೆಣ್ಮಗಳಾಗಿ ಕೇವಲ ಮನೆಯಲ್ಲಿ ಪೂಜೆ ಪುನಸ್ಕಾರ ಅಂತ ಮಾಡ್ಕೊಂಡಿರುವಂಥ ಹೆಣ್ಮಗಳು ಇವತ್ತು ಸಮಾಜದಲ್ಲಿ ಒಂದು ಹೆಸರನ್ನು ಪಡೆದಿದ್ದೀನಿ ಅಂತ ಹೇಳಿದ್ರೆ, ಒಂದಷ್ಟು ಸರ್ಟಿಫಿಕೇಟ್ಗಳನ್ನು, ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀನಿ ನನ್ನ ಸಂಸ್ಥೆ ಮುಖಾಂತರ ಅಂತ ಹೇಳಿದ್ರೆ, ಇದಕ್ಕೆ ನಿದ್ದೆಗೆಟ್ಟು ಕೆಲಸ ಮಾಡಬೇಕು. ಸಾಧನೆ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ನಿದ್ದೆಗೆಟ್ಟರೆ ತಲೆ ಕೆಡುತ್ತಂತೆ. ಅದೆಲ್ಲ ನಿಮ್ಮಂಥವ್ರಿಗೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂಥವ್ರಿಗೆ ತಲೆ ಕೆಡಲ್ಲ, ಅವ್ರಿಗೆ ನಿದ್ದೆ ಬರಲ್ಲ. ಯಾಕಂದರೆ ಅವ್ರ ಮೈಂಡಲ್ಲಿ ಸಾಧಿಸಬೇಕು ಅನ್ನೋ ಛಲ ಇರುತ್ತೆ. ನಮಗೆ ಯಾರು ಅವಮಾನ ಮಾಡಿರ್ತಾರೆ ಅವ್ರ ಮುಂದೆ ಬೆಳೆದು ನಿಲ್ಲಬೇಕು ಅನ್ನೋ ಛಲ ಇರುತ್ತೆ. ಆ ಛಲ ಇರೋರಿಗೆ ನಿದ್ದೆ ಬರಲ್ಲ, ಗೊತ್ತಾ? ನಾನು ಅವಮಾನಗಳನ್ನೆಲ್ಲ ಫೇಸ್ ಮಾಡಿದ್ದೀನಿ. ನನ್ನ ಮನಸ್ಸಲ್ಲಿ ಒಂದು ಛಲ ಇದೆ, ನಾನೊಂದು ಸಾಧನೆ ಮಾಡಬೇಕು ಅಂತ ಹೇಳಿ. ಆ ಸಾಧನೆಗೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಗೊತ್ತಾಯ್ತಾ? ನನ್ನ ಬಗ್ಗೆ ಕೇವಲವಾಗಿ ನಿಮ್ಮ ಬಾಯಲ್ಲಿ ಮಾತು ಬಂದರೆ ನಾನು ಸುಮ್ಮನೆ ಅಂತೂ ಇರಲ್ಲ. ಇವ್ರು ಯಾರ ವಿಷಯಕ್ಕೂ ಹೋಗಲ್ವಂತೆ, ಇವ್ರ ವಿಷಯಕ್ಕೆ ಬಂದರೆ ಬಿಡಲ್ವಂತೆ. ಯಾರ ವಿಷಯಕ್ಕೂ ಹೋಗಲ್ಲ. ನಿಮ್ಮ ಚಾನಲ್ನ ಒಂದ್ಸತಿ ತೆಗೆದು ನೋಡಿ, ನೀವು ಬರೀ ಎಲ್ಲರ ವಿಷಯಕ್ಕೂ ಹೋಗ್ತಿರ್ತೀರಾ. ಯಾರೋ ಚಾನಲ್ ಮಾಡಿದ್ರಂತೆ ಅದಕ್ಕೊಂದು ವಿಡಿಯೋ ಮಾಡ್ತೀರಾ, ಇನ್ಯಾರೋ ವೃತ್ತಿಗೆ ತಂದ್ರಂತೆ ವಿಡಿಯೋ ಮಾಡ್ತೀರಾ. ಮಾಡ್ಕೊಳ್ಳಿ ಬಿಡಿ, ಯಾರು ವಿಡಿಯೋ ಮಾಡಿದ್ರೆ ನಿಮ್ಗೇನು? ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದೇನೆ ನಾನು ರಾಯರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂದಾಗಿಂದಾನೆ. ನನಗೆ ಚೆನ್ನಾಗಿ ಗೊತ್ತು ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿರೋದೆ ನಾನು ರಾಯರ ವಿಡಿಯೋನ ಪ್ರಾರಂಭ ಮಾಡಿದಾಗಿಂದ. ರಾಯರಿಗೇನು ಪೇಟೆಂಟ್ ತೊಗೊಂಡಿದ್ದೀರಾ ನೀವು?
ನೀವಲ್ಲದೆ ಬೇರೆಯವ್ರು ಯಾರೂ ಮಾಡಬಾರ್ದು ಅಂತ ಹೇಳಿ ಕೊಂಡ್ಕೊಂಡಿಟ್ಕೊಂಡಿದ್ದೀರಾ ರಾಯರನ್ನ. ಯಾಕೆ ಮಾಡಬಾರ್ದು ಬೇರೆಯವರು? ಏನಾಗುತ್ತೆ ಮಾಡಿದ್ರೆ? ಏನ್ರಿ ಆಗುತ್ತೆ? ನಿಮ್ಮ ವಿಡಿಯೋದಲ್ಲಿ ನೀವೇನು ಹೇಳ್ತೀರಾ ಹೇಳ್ಕೊಳ್ಳಿ, ಅವ್ರು ಏನು ಮಾಡಿದ್ರು ಮಾಡ್ಕೊಳ್ಳಿ, ನಿಮ್ಗೆ ಯಾಕದು? ಯಾರು ಹೋಗ್ತಾರೆ ಬೇರೆಯವ್ರ ತಂಟೆಗೆ? ಯಾರು ಅವ್ರ ತಂಟೆಗೆ ಹೋದ್ರೆ ಯಾರೇನು ಸುಮ್ಮನೆ ಇರಲ್ಲ, ಎಲ್ಲರೂ ಮಾತಾಡ್ತಾರೆ. ಏನು ಸುಮ್ಮನೆ ಬಿಟ್ಬಿಡ್ತಾರಾ? ಸುಮ್ಮನೆ ಬಿಟ್ಬಿಡ್ತಾರಾ? ಯಾವುದೋ ಫೇಸ್ಬುಕ್ ವಿಡಿಯೋ ನೋಡಿದ್ರಂತೆ, ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದ್ರಂತೆ, ಅದರಲ್ಲಿ ತೋರ್ಪಡಿಕೆ ಪೂಜೆ ಮಾಡ್ತಿದ್ರಂತೆ, ಇವ್ರಿಗೆ ಅನ್ನಿಸ್ಬಿಡ್ತಂತೆ, ಇವ್ರು ಹೇಳಿಬಿಟ್ರಂತೆ. ಅವ್ರಿಗೆ ಹೋಗಿ ಹೇಳಿ, ಡೈರೆಕ್ಟಾಗಿ ಹೇಳಿ. ಎಷ್ಟು ಲಾಜಿಕ್ ಇಲ್ಲದೆ ಮಾತಾಡ್ತೀರಾ ನೀವು ಅಂತ ಹೇಳಿದ್ರೆ, ಒಂದು ವಿಡಿಯೋಗೋಸ್ಕರ ಮೊಣಗಟ್ಲೆ ಹೂ ತಂದು ದೇವರಿಗೆ ಹೇರಿಸ್ತಾರಂತಪ್ಪ. ಯಾರ್ರೀ ಪೆದ್ರಿದಾರ ಜನ? ಏನಾದರೂ ಪೆದ್ರಿದಾರ? ವಿಡಿಯೋಗೋಸ್ಕರ ಮೊಣಗಟ್ಲೆ ಹೂ ತಂದು ಹಾಕೋರಿದಾರ? ಏನು ವಿಡಿಯೋದಲ್ಲಿ ಏನು ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅಂದ್ಕೊಂಡಿದ್ದೀರಾ ನೀವು? ನಿಮ್ಗೇನಾದರೂ ಬರ್ತಾ ಇದ್ರೆ ಹೇಳಿ. ಕೋಟಿಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ ಅಂದ್ಕೊಂಡಿದ್ದೀರಾ? ನನ್ನ ವಿಡಿಯೋಸ್ಗೆ 1,000 ವಿಡಿಯೋಸ್ಗೆ 0.40 ಬರ್ತಾ ಇದೆ ಇವಾಗ ಅಟ್ ಪ್ರೆಸೆಂಟ್ ಡಾಲರು. ಒಂದೊಂದು ಸತಿ 0.36 ಬರುತ್ತೆ. $1 ಬೆಲೆ 83 ರೂಪಾಯಿ ಇವತ್ತಿನ ಇಂಡಿಯನ್ ಕರೆನ್ಸಿ ರೇಟ್. 0.36 0.40 ಅಂತ ಹೇಳಿದ್ರೆ 1K ವ್ಯೂಸ್ಗೆ ಎಷ್ಟು ಸಂಪಾದನೆ ಆಗ್ಬೋದು ನೀವೇ ಲೆಕ್ಕ ಹಾಕಿ ಸ್ನೇಹಿತರೆ. ಏನು ಅಬ್ಬಬ್ಬ, ನಾವು 2,000 ವ್ಯೂಸ್ನ ಒಂದು ವಿಡಿಯೋದಲ್ಲಿ ಮಾಡ್ತೀವಿ ಅಂದ್ರೂ ನಮಗೊಂದು 50 ರೂಪಾಯಿ ಸಿಗಲ್ಲ. ಅಂಥದ್ರಲ್ಲಿ ಏನು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆಯಾ? ಈಗ ಶಾರ್ಟ್ಸ್ಗೆ ಹಾಕ್ತೀವಿ ಅಂದ್ರೂ 4 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಆದರೆ ಅವ್ರಿಗೆ ಬರೋದು $4. $4 ಅಂದರೆ ಎಷ್ಟಾಯಿತು? ಒಂದು 400 ರೂಪಾಯಿ 450 ರೂಪಾಯಿ ಆಗ್ಬೋದು ಅಷ್ಟೇ. 450 ರೂಪಾಯಿಗೆ ಅಷ್ಟು ಹಾರ ಸಿಗುತ್ತಾ? ಒಂದು ಗುಲಾಬಿ ಹಾರ 350 ರೂಪಾಯಿ. 450 ರೂಪಾಯಿಗೆ ಅಷ್ಟು ತಂದಾಕ್ತಾರ? ಯಾರೇನು ಪೆದ್ರ ಅಷ್ಟಷ್ಟು ಗಟ್ಟಲೆ ಹೂ ತಂದ್ಬಿಟ್ಟು ಹಾಕ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ? ನೀವು ಹೆಂಗೆ ಹೇಳ್ತೀರಾ ಅವ್ರು ಹಾಗೆ ತಂದಾಕ್ತಾರೆ ವ್ಯೂಸ್ಗೋಸ್ಕರ ಅಂತ? ನಿಮ್ಗೇನು ಗೊತ್ತು ಮಾಹಿತಿ? ಸುಮ್ಮನೆ ಏನೋ ಮಾತಾಡೋದು ಅಂತ ಮಾತಾಡೋದು, ಸುಮ್ಮನೆ ಏನೋ ನಿಮ್ಮ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ಯಾಕೆ ನೀವು ಬಳಸ್ಕೊಳ್ತೀರಾ? ನಾನು ನಿನ್ನೆ ವಿಡಿಯೋದಲ್ಲಿ ಏನಾದರೂ ಮಾತಾಡಿದರೆ ಒಂದು ವಿಷಯನ, ಟಾಪಿಕನ್ನು, ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗು ಇವ್ರ ವಿಡಿಯೋಗಳಲ್ಲಿ ಅದೇ ವಿಷಯವಾಗಿ ಮಾತಾಡೋದು, ಆ ವರ್ಡನ್ನು ಯೂಸ್ ಮಾಡೋದು. ಇಷ್ಟು ದಿನದ ವಿಡಿಯೋಗಳಲ್ಲಿ ಆ ವರ್ಡ್ ಬಂದಿರಲ್ಲ, ಅದೇನೋ ನಾವು ವಿಡಿಯೋದಲ್ಲಿ ಹಾಕಿದ್ಮೇಲೆ ನೆಕ್ಸ್ಟ್ ಡೇನೇ ನಿಮ್ಮ ವಿಡಿಯೋದಲ್ಲಿ ಆ ಥರ ವರ್ಡ್ ಬರೋಕ್ಕೆ ಹೆಂಗೆ ಸಾಧ್ಯ? ಕೇಳಿದ್ರೆ ಕುಂಬಳಕಾಯಿ ಕಳ್ಳ ಎಗ್ಲು ಮುಟ್ಟಿ ಹಾಕಿ ನೋಡ್ಕೋತೀರಾ ಅನ್ನೋದು. ನಾವೇನಾದರೂ ಅದೇ ಹಾಕ್ಬಿಟ್ರೆ ಇವ್ರು ಅಷ್ಟು ಬೇಗ ಇವ್ರು ಕೋಪ ಮಾಡ್ಕೊಂಡು ವಿಡಿಯೋ ಮಾಡಿಬಿಡೋದು. ನಮಗೆ ಹೇಳ್ತಾ ಇದ್ದಾರೆ, ನಮ್ಮನ್ನು ತುಳಿತಾ ಇದ್ದಾರೆ, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ನಾವು ನಿಮಗೇನು ಹೇಳಿರಲ್ಲ, ನೀವು ಯಾಕೆ ಕುಂಬಳಕಾಯಿ ಕಳ್ಳ ಅಂತ ನೀವು ಯಾಕೆ ನಿಮ್ಮ ಎಗ್ಲು ಮುಟ್ಟು ನೋಡ್ಕೊಳ್ತೀರಾ? ಏನಕ್ಕೆ ನೋಡ್ಕೊಳ್ತೀರಾ ನೀವು? ಆಮೇಲೆ ಒಂದು ಮೊಲದ್ದು ಆಮೆದು ಕತೆ ಹೇಳೋದು. ಮೊಲ ಓಡೋಗ್ತಿತ್ತಂತೆ, ಕ್ಯಾರೆಟ್ ತಿನ್ನಕ್ಕೆ ಮಲ್ಕೊಂತಂತೆ, ಆಮೆ ಅಷ್ಟರಲ್ಲಿ ಮುಂದಕ್ಕೆ ಹೋಗ್ಬಿಡ್ತಂತೆ. ಒಬ್ರು ಹೋಗ್ತಾ ಇದ್ದಾರೆ ಮುಂದೆ ಅಂದರೆ ಅದನ್ನು ನೀವು ಸಹಿಸಲ್ಲ. ಒಬ್ರು ಹಾಳಾದ್ರು ಅಂದರೆ ಅದಕ್ಕೂ ಆಡ್ಕೋತೀರಾ. ಓ, ನನ್ನ ಶಾಪಾನೇ ಇವ್ರಿಗೆ ತಟ್ಟಿದ್ದು, ನೋಡಿದ್ರಾ ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತೀರಾ. ಹೆಂಗ್ರಿ ಬದುಕಬೇಕು ಮನುಷ್ಯ? ಹೆಂಗೆ ಬದುಕಬೇಕು? ಒಂದು ಸತಿ ಆದರೂ ಯೋಚನೆ ಮಾಡಿದ್ದೀರಾ? ನೀವು ಈ ಥರ ಎಲ್ಲ ಮಾತಾಡಿದಾಗ ಅವ್ರ ಮನೆಯಲ್ಲಿ ಅವ್ರ ಯಜಮಾನ್ರಿಗೋ ಅವ್ರ ಮನೇಲಿ ದೊಡ್ಡವ್ರಿಗೋ ಗೊತ್ತಾದರೆ ಈ ವಿಷಯಗಳೆಲ್ಲನೂ ಆ ಹೆಣ್ಮಗಳಿಗೆ ಎಷ್ಟು ತೊಂದರೆ ಕೊಡ್ತಾರೆ ಅನ್ನೋದು ಯೋಚನೆ ಮಾಡಿದ್ದೀರಾ ನೀವು? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರ್ತೀರಲ್ಲ. ಹಾಂ, ನೀವು ಇದಕ್ಕೆ ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದು ಚಾನಲಲ್ಲಿ, ಆಮೇಲೆ ಹೇಳೋದು ನಾನು ವಿಡಿಯೋ ಹಾಕಲ್ಲ ನಮ್ಮ ಚಾನಲಲ್ಲಿ, ನನಗೆ ಯೂಟ್ಯೂಬ್ ಸಾಕು. ಸಾಕಾದರೆ ಬಿಟ್ಬಿಡಿ. ಯಾರು ಫೋರ್ಸ್ ಮಾಡ್ತಾ ಇದ್ದಾರೆ ಇವಾಗ? ಹುಟ್ಟೋ ಸೂರ್ಯ ಬೆಳಗ್ಗೆ ಎದ್ದು ಹುಟ್ಟಲಿಲ್ಲ ಅಂದರೆ ಪ್ರಪಂಚ ಪ್ರಳಯ ಆಗುತ್ತೆ. ಬಿಟ್ಟರೆ ನಾನು ನೀವೆಲ್ಲ ವಿಡಿಯೋ ಹಾಕಿಲ್ಲ ಅಂದರೆ ಏನು ಚೇಂಜ್ ಏನಾಗಲ್ಲ. ನೋಡೋರು 1-2 ದಿನ ನೋಡ್ತಾರೆ, ವಿಡಿಯೋ ಹಾಕಲಿಲ್ಲ ಅಂದರೆ ಬೇರೆಯವ್ರ ವಿಡಿಯೋ ಹುಡ್ಕೊಂಡು ಹೋಗ್ತಾರೆ. ಯಾರೇನು ಮಾಡ್ಕೋತಾರೆ? ನೀವು ಚಾನಲ್ ಬಿಟ್ಟರೆ, ಇಲ್ಲ ನಾನು ಚಾನಲ್ ಬಿಟ್ಟರೆ ಯಾರಿಗೂ ಏನೂ ಲಾಸ್ ಇಲ್ಲ. ಏನು ಭಗವಂತನ ಬಗ್ಗೆ ಹೇಳೋಕ್ಕೆ ನೀವು ಒಬ್ಬರೇನ ಇರೋದು? ಇಲ್ಲ ನಾನೊಬ್ಳೇನ ಇರೋದು? ಸಾವಿರಾರು ಜನ ಇದ್ದಾರೆ, ನಮಗಿಂತ ಹೆಚ್ಚಿಗೆ ಓದಿರೋರಿದ್ದಾರೆ.
ನಾವೇನಲ್ಲ ಅವ್ರ ಮುಂದೆ, ಒಂದು ತೃಣನೂ ನಾವಲ್ಲ, ಗೊತ್ತಾಯ್ತಾ? ವೇದಾಂತಿಗಳ ಥರ ಹೇಳ್ತಾರೆ, ಅವರೆಲ್ಲ ತಿಳಿದಿರೋದು ಥರ ಹೇಳ್ತಾರೆ. ನಾನು ತಿಳಿದಿರೋರ ಥರ ಹೇಳಲ್ಲ, ನಾನು ಆಚರಣೆ ಮಾಡೋದನ್ನ ಹೇಳ್ತೀನಿ. ನಾನೇನು ಆಚರಣೆ ಮಾಡ್ತೀನಿ ಅದನ್ನು ಹೇಳ್ತೀನಿ. ನಾನು ಯಾವುದರಲ್ಲೂ ಹೇಳಿಲ್ವಲ್ಲ ನಾನು ಮೇಧಾವಿ, ನಾನು ಬುದ್ಧಿವಂತೆ, ನಾನೇನು ಹೇಳಿಲ್ವಲ್ಲ, ಹೇಳ್ಕೊಂಡಿಲ್ವಲ್ಲ. ನಿಮಗೆ ಯಾಕೆ ಇಷ್ಟೊಂದು ಹೊಟ್ಟೆ ಕಿಚ್ಚು ನಾವಂದರೆ? ಯಾಕ್ರಿ ನಂಬ್ಕೊಂಡ್ರೆ ನಿಮ್ಗೆ ಅಷ್ಟೊಂದು ಹೊಟ್ಟೆ ಕಿಚ್ಚು? ದೇವ್ರ ವಿಡಿಯೋಗಳನ್ನ ಮಾಡ್ತೀರಾ, ಮಾಡ್ಕೊಂಡು ಹೋಗಿ ಸುಮ್ಮನೆ. ಅದನ್ನು ಬಿಟ್ಬಿಟ್ಟು ನಮ್ಮ ವಿಷಯ ಎಲ್ಲ ಏನಕ್ಕೆ ನಿಮ್ಮ ಚಾನಲಲ್ಲಿ ತೆಕ್ಕೊಂಡು ಮಾತಾಡ್ತೀರಾ? ನಮ್ಮ ಬಗ್ಗೆ ಏನು ನೀವು ಮಾತಾಡೋದು? ನನ್ನ ಮಕ್ಕಳಿಗೆ ಈ ವರ್ಷದ ಫೀಸು ನೀವು ಕಟ್ತೀರಾ ನಾನು ಸಂಪಾದನೆ ಮಾಡಲಿಲ್ಲ ಅಂದರೆ? ನಾನು ಕಷ್ಟಪಟ್ಟು ದುಡ್ದಿಲ್ಲ ಅಂದರೆ ನನ್ನ ಮನೆ ಜೀವನನ ನೀವು ನಡೆಸ್ಕೊಡ್ತೀರಾ? ನಾನು ಕಷ್ಟಪಟ್ಟು ದುಡಿತಿದ್ದೀನಿ, ಕಳ್ತನ ಮಾಡ್ತಾ ಇಲ್ಲ, ಯಾರಿಗೇನು ಪ್ರಾಡಕ್ಟ್ಸ್ ಕೊಡ್ತೀನಿ ಅಂತ ದುಡ್ಡು ಕಿತ್ಕೊಂಡು ಮೋಸ ಮಾಡ್ತಾ ಇಲ್ಲ. ಮಾಡ್ತಾ ಇದ್ದೀನ ಮೋಸ? ಇಲ್ಲ ಯಾರಿಗೇನು ವಂಚನೆ ಮಾಡ್ತಾ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ನಿಯತ್ತಾಗಿ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಯಾವುದು ಸುಮ್ಮನೆ ಬರಲ್ಲ. ಒಂದು ಎಣ್ಣೆನ ತಯಾರು ಮಾಡಬೇಕಂದ್ರೆ 4 ಗಂಟೆಗಳ ಕಾಲ ಸತತವಾಗಿ ಅದನ್ನು ತಿರುಗಿಸ್ಬೇಕ್ರಿ. ಅಷ್ಟು ಕಷ್ಟಪಟ್ಟು ನಾನು ಜೀವನ ಮಾಡ್ತಾ ಇದ್ದೀನಿ. ಒಬ್ಬ ಹೆಣ್ಣು ಮಗಳು ಕಷ್ಟಪಟ್ಟು ಜೀವನ ನಡೆಸ್ತಾ ಇರೋಳಿಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ ನೀವು. ಬಿಸ್ನೆಸ್ ನಡಿಬೇಕು, ಯೂಟ್ಯೂಬಲ್ಲಿ ಬಿಸ್ನೆಸ್ ನಡಿಬೇಕಲ್ಲ. ಮಾಡ್ಕೊಳ್ಳಿ, ಹಾಲು ಕುಡ್ಕೊಳ್ಳಿ. ಏನು ಹಾಲು ಕುಡಿಯೋದು? ನೀವು ಕೆಳಗೆ ಬಿದ್ದರೆ ನಮಗೇನು, ನೀವು ಮೇಲೆದ್ರೆ ನಮಗೇನು? ನಮಗೇನ್ರಿ ನಿಮ್ಗೇನಾದರೆ? ನೀವೇನು ನಮ್ಮ ಶತ್ರುಗಳ? ಇಲ್ಲದೇ ಇದ್ರೆ ನಮಗೂ ನಿಮಗೂ ಏನು ಸಂಬಂಧ ಇರುತ್ತೆ? ನೀವೇನೋ ಹಾಳಾದರೆ ನಾವು ಹಾಲು ಕುಡಿಯೋಕ್ಕೆ ಏನ್ರಿ ಇರುತ್ತೆ? ನಮ್ಮ ಶತ್ರುಗಳಿಗೆ ನಾವು ಒಳ್ಳೇದಾಗಲಿ ಅಂತ ಬಯಸೋರು. ಅಯ್ಯೋ ಅವ್ರಿಗೂ ಕೂಡ ಒಳ್ಳೇದೇ ಮಾಡಪ್ಪ ದೇವ್ರೆ ಅಂತ. ನಿಮ್ಗೆ ಯಾಕ್ರಿ ನಾವು ಕೆಟ್ಟದ್ದು ಬಯಸ್ತೀವಿ? ನಿಮ್ಮನ್ನೇನ್ರಿ ನಾವು ಟಾರ್ಗೆಟ್ ಮಾಡ್ತಿದ್ದೀವಿ? ಏನು ನಿಮ್ಮ ಹೆಸರು ಹೇಳ್ಕೊಂಡೇನಾದರೂ ನಾವು ಮಾಡ್ತಿದ್ದೀವ? ಏನು ಮಾಡ್ತಿದ್ದೀವಿ? ನಿಮ್ಮನ್ನು ಟಾರ್ಗೆಟ್ ಮಾತೆತ್ತಿದ್ರೆ ಇದೊಂದು ಹೇಳ್ತೀರಿ, ನನ್ನ ಟಾರ್ಗೆಟ್ ಮಾಡ್ತಾರೆ. ಏನಿರುತ್ತೆ ನಿಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು? ಆಮೇಲೆ ಇವ್ರ ಚಾನಲ್ಗೆ ಯಾರೋ ಫೋನ್ ಮೂಲಕ ಬಂದ್ರಂತೆ, ವೃತ್ತಿಕೆ ಕೊಡೋ ಮೂಲಕ ಬಂದ್ರಂತೆ. ಹಂಗೆ ಬಂದೇನೋ ಅವ್ರ ಚಾನಲ್ಗಳು ಮಾಡ್ಕೊಂಬಿಟ್ಟಿದಾರಂತೆ. ಅವ್ರು ಯಾರೋ ಬಂದು ನನಗೆ ಕಮೆಂಟ್ ಮಾಡ್ತಾರಂತೆ. ಇವ್ರಿಗೆ ಆಪೋಸಿಟ್ ಆಗಿರೋರು ನನಗೆ ಫ್ರೆಂಡ್ ಆಗೋಕ್ಕೆ ಬರ್ತಾರಂತೆ. ಏನು ಮಾತಾಡ್ತಿರ್ರಿ? ನಾವು ಯಾರನ್ನೇನು ಕರೆದು ಕಮೆಂಟ್ ಹಾಕಿ ಅಂತ ಹೇಳ್ತೀವ? ಕರೆದು ಯಾರನ್ನು ಕಮೆಂಟ್ ಹಾಕಿ ಅಂತ ಹೇಳಿ ಹಾಕಿಸ್ಕೊತಾ ಇದ್ದೀನಿ ನಾನು. ನನಗೆ ಯೂಟ್ಯೂಬಲ್ಲಿ ಯಾರೂ ಪರಿಚಯ ಇಲ್ಲ. ನೀವೊಬ್ಬರು ಪರಿಚಯ ಇದ್ರಿ, ನನಗೇನು ಯಾರೂ ಪರಿಚಯ ಇಲ್ಲ ಯೂಟ್ಯೂಬಲ್ಲಿ. ಯಾರನ್ನೂ ನನ್ನ ಫ್ರೆಂಡ್ ಥರ ಎಲ್ಲ ಮಾತಾಡೋ ಅಂಥದ್ದೇನು ನಾನು ಇಟ್ಕೊಂಡೇ ಇಲ್ಲ. ಯಾರನ್ನೂ ನನಗೇನು ಫ್ರೆಂಡ್ ಅಂತ ನಾನು ಇಟ್ಕೊಂಡಿಲ್ಲ ಯೂಟ್ಯೂಬಲ್ಲಿ ಪರಿಚಯ. ನನ್ನ ಕೆಲಸ ಎಷ್ಟು ನಾನು ಮಾಡ್ಕೊಂಡು ಹೋಗ್ತೀನಿ. ನಂಗೆ ಯಾಕೆ ಬೇಕು ಊರವರು ಸಾಬ್ರಿ? ಯಾಕ್ರಿ ಬೇಕು? ಅವರೇನೋ ನಮ್ಮ ಚಾನಲಲ್ಲಿ ಬಂದು ಕಮೆಂಟ್ ಮಾಡ್ತಾರೆ ಅಂದರೆ ಅದಕ್ಕೂ ಮಾತಾಡ್ತಾರೆ. ಅವ್ರ ಚಾನಲಲ್ಲಿ ಹೋಗಿ ಕಮೆಂಟ್ ಮಾಡ್ತಾರೆ. ಎಲ್ಲರೂ ವಿಡಿಯೋ ನೋಡೋದನ್ನ ನಾನು ನೋಡಿದ್ದೀನಿ. ಇವರು ಬೇರೆ ಥರ ವಿಡಿಯೋ ನೋಡೋದಲ್ಲದೆ ಅವ್ರು ಕಮೆಂಟ್ಗೆ ಹೋಗಿ ಕಮೆಂಟಲ್ಲಿ ಏನೇನು ಹಾಕಿದ್ದಾರೆ, ಟೈಪ್ ಮಾಡಿದ್ದಾರೆ, ಏನೇನಂತ ಹೊಗಳಿದ್ದಾರೆ, ಯಾರ್ಯಾರ ಚಾನಲಿಂದ ಕಮೆಂಟ್ ಬಂದಿದೆ ಇದನ್ನೆಲ್ಲ ನೋಡೋದು. ನಿಮಗೆ ಇದೆಲ್ಲ ತಪ್ಪು ಅಂತ ಅನಿಸಲ್ವಾ? ಬೇರೆಯವ್ರು ಯಾರೋ ನಿಮ್ಮ ತಪ್ಪನ್ನೇನು ಎತ್ತಿಡಿಯೋದು ಬೇಡ, ನಿಮ್ಮ ಆತ್ಮಸಾಕ್ಷಿಗಾದರೂ ತಪ್ಪು ಅಂತ ಅನ್ಸಲ್ವಾ? ಇದೇ ಥರನೇ ನಾನು ನನ್ನ ಬ್ಲಾಗ್ ಚಾನಲ್ ಮಾಡಿದಾಗಲೂ ಇದೇ ಥರ ಕಿರಿಕಿರಿ ಆಯಿತು. ನಾನು ಇವಾಗ ರಾಯರದೇನು ಚಾನಲ್ ಸ್ಟಾರ್ಟ್ ಮಾಡಿದೆ, ಇದು ಸ್ಟಾರ್ಟ್ ಮಾಡೋಕ್ಕೂ ದಿನಾನೇ ನನಗೆ ನನ್ನ ಮೈಂಡಿಗೆ ಬಂತು, ಈ ಥರದೊಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ. ನಾನು ಗೆಸ್ ಮಾಡಿದ್ದೀನಿ, ಅದು ಬಂತು. ಯಾರು ರಾಯರ್ ವಿಡಿಯೋ ಮಾಡೋ ಹಾಗಿಲ್ಲಪ್ಪ ಯೂಟ್ಯೂಬಲ್ಲಿ. ಈಗ ಪಕ್ಷಗಳು ಬೇರೆ, ರಾಜಕೀಯದಲ್ಲಿಲ್ಲ ಪಕ್ಷ, ಯೂಟ್ಯೂಬಲ್ಲೂ ಪಕ್ಷ. ಈಗ ನಾವು ಇವ್ರ ಪಕ್ಷ. ನಮ್ಮ ಚಾನಲ್ಗೆ ಬಂದು ಯಾರೂ ವ್ಯೂಸ್ ಮಾಡೋಂಗಿಲ್ಲ ಅಂದರೆ ನೋಡೋಂಗಿಲ್ಲ, ಕಮೆಂಟ್ ಮಾಡೋಂಗಿಲ್ಲ. ನಮ್ಮ ಚಾನಲ್ಗೆಲ್ಲ ಬಂದು ನಮ್ಮ ಚಾನಲಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡ್ತಾಯಿದ್ರು. ಅವ್ರು ಯಾರೂ ನಮ್ಗೆ ಇವಾಗ ಕಮೆಂಟೇ ಮಾಡಲ್ಲ.
ಅದೇನೋ ಗೊತ್ತಿಲ್ಲ. ಕಮೆಂಟ್ ಮಾಡೋಕ್ಕೂ ಅವ್ರಿಗೆಲ್ಲ ಪಾಪ ಭಯ ನಮ್ಮ ಚಾನಲ್ಗಳಲ್ಲಿ. ಇನ್ನೇನು ಇವ್ರು ಈ ಥರ ಎಲ್ಲ ಮಾತಾಡ್ತಾರಲ್ಲ, ನಮ್ಮ ಚಾನಲ್ಗೆಲ್ಲ ಬಂದು ಕಮೆಂಟ್ ಮಾಡಿದ್ರೆ ಇಷ್ಟೊಂದೆಲ್ಲ ಬಯಸ್ಕೊಳ್ಳೋದು ಯಾಕೆ ಅವ್ರ ಹತ್ರ ಅಂತ ಪಾಪ ಅವರೆಲ್ಲ ಕಮೆಂಟೇ ಮಾಡಲ್ಲ. ಪಕ್ಷಗಳು ಬೇರೆ. ನೀವೇನು ತಪ್ಪು ಮಾಡ್ತಾ ಇದ್ರು ನಿಮಗೆ ಜೈಕಾರ ಹಾಕ್ಬೇಕಾ? ಜೈ ಜೈ ಅಂತ ಇರಬೇಕಾ? ನೀವು ಮಾಡೋ ತಪ್ಪು ನಿಮ್ಗೆ ತಪ್ಪು ಅಂತ ಹೇಳಬಾರ್ದು ನಾವು, ಅಲ್ವಾ? ನಾವೇನಂತದ್ದು ನಿಮಗೆ ಮಾಡಿಬಿಟ್ಟಿರೋದು ಹೇಳಿ ವಿವರಣೆ ಮಾಡಿ. ಆಯಿತು, ಏನು ಮಾಡಿದ್ದೀವ್ರಿ? ನಿಮ್ಮ ಹೆಸರು ಹೇಳ್ಕೊಂಡು ಏನಾದರೂ ನಾನು ದುಡ್ಡು ಸಂಪಾದನೆ ಮಾಡ್ಕೋತಾ ಇದ್ದೀನ? ಇಲ್ಲ ನಿಮ್ಮ ಚಾನಲ್ ಹೆಸರು ಹೇಳ್ಕೊಂಡು ನಾನು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನ? ಏನ್ರಿ ಮಾಡ್ತಿದ್ದೀನಿ? ಕಷ್ಟಪಟ್ಟು ಕೆಲಸ ತಾನೇ ಮಾಡ್ತಿದ್ದೀನಿ. ಇನ್ನೇನು ಮಾಡ್ತಿದ್ದೀನಿ? ನಾನೇನಾದರೂ ವ್ಯವಹಾರ ಮಾಡ್ತಿದ್ದೀನ ಚಾನಲ್ ಇಟ್ಕೊಂಡು? ಕೇವಲ ದೇವ್ರದ್ದು ಮಾತ್ರ ನಮ್ಮ ಚಾನಲಲ್ಲಿ ಹೇಳೋದು, ನಾವು ಹಣಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ. ಹಂಗಿದ್ರೆ ನೀವು ಯಾಕೆ 3 ಚಾನಲ್ ಮಾಡ್ಕೊಂಡ್ರಿ? ನನಗೆ ಹೇಳೋದು, ಒಂದು ಚಾನಲಲ್ಲ ಅಷ್ಟೊಂದು ಚಾನಲ್ ಏನಕ್ಕೆ? ಬೆಳಗ್ಗೆ ಒಂದು ಹಾಕಿ, ಮಧ್ಯಾಹ್ನ ಒಂದು ಹಾಕಿ ವಿಡಿಯೋ, ಸಾಯಂಕಾಲ ಒಂದು ಹಾಕಿ. ನಮ್ಮ ತಾಕತ್ತದು ನಾವು ಎಷ್ಟು ಬೇಕಾದರೂ ವಿಡಿಯೋ ಹಾಕ್ತೀವಿ. ನಿಮ್ಗೇನದು ಕಟ್ಕೊಂಡು? ನಿಮಗೂ ಬೇಕಿದ್ರೆ ಹಾಕ್ಕೊಳ್ಳಿ. ಏನು ರೂಲ್ಸ್ ಇದೆಯಾ ಯೂಟ್ಯೂಬಲ್ಲಿ ಒಂದೇ ವಿಡಿಯೋ ಹಾಕಬೇಕು ಅಂತ? ಇದೆಯಾ? ನೀವು ಯಾಕೆ ಮತ್ತೆ 3 ಚಾನಲ್ ಮಾಡ್ಕೊಂಡ್ರಿ? 2ನೇ ಚಾನಲ್ ಮಾಡಿದ್ದು ಓಡ್ತಾ ಇತ್ತಲ್ಲ, ಅದು ಯಾಕೆ ಬಿಟ್ಟು ಇದಕ್ಕೆ ಬಂದ್ರಿ? ಅದ್ರಲ್ಲಿ ದುಡ್ಡು ಕೊಡಲ್ಲ ಅಂತ ಏನಾದರೂ ಆಯಿತಾ? ಡಿಮಾನಿಟೈಸ್ ಏನಾದರೂ ಆಯಿತಾ ಚಾನಲ್ಲು? ಅದರಲ್ಲಿ ಹೆಂಗೂ ದುಡ್ಡು ಬರಲ್ಲ ಅಂತ ಗೊತ್ತಾದ್ಮೇಲೆ ಇವಾಗ ಇನ್ನೊಂದು ಚಾನಲ್ ಮಾಡ್ಕೊಂಡ್ರಾ? ನೀವೇನು ಮಾಡಿದ್ರು ಸರಿ, ನಾವೇನು ಮಾಡಿದ್ರು ತಪ್ಪು. ನೀವೇನು ಮಾಡಿದ್ರು ಅದು ಸರಿ. ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಯಾರಿಗೂ ಯಾರ ಹತ್ರನೂ ಅನ್ನಿಸ್ಕೊಳ್ಳೋ ಅಷ್ಟು ಇರಲ್ಲ. ಅವರನ್ನ ಅವ್ರು ತಿಂತಾ ಇರ್ತಾರೆ. ಯಾರದ್ದೋ ಅನ್ನ ತಿಂತಿರಲ್ಲ ಅವರು. ಯಾರ ಹತ್ರನೂ ಅನ್ನಿಸ್ಕೊಳ್ಳೋಕ್ಕೆ ಬಿಟ್ಟು ಬಿದ್ದಿರಲ್ಲ. ನಾನಂತೂ ಬಿಟ್ಟು ಬಿದ್ದಿಲ್ಲ ನಿಮ್ಮ ಹತ್ರ ಎಲ್ಲ ಅನ್ನಿಸ್ಕೊಳ್ಳೋಕ್ಕೆ, ಗೊತ್ತಾಯ್ತಾ? ಅಥವಾ ನಿಮ್ಮ ಹತ್ರ ಯಾವುದೇ ಸಹಾಯ ನಾನು ತಗೊಂಡಿಲ್ಲ, ಇಲ್ಲ ಹಣದ ವ್ಯವಹಾರ ನಾನು ನಿಮ್ಮ ಜೊತೆ ಮಾಡಿಲ್ಲ. ನನ್ನ ಚಾನಲ್ಗೋಸ್ಕರ ನಿಮ್ಮ ಹತ್ರ ಯಾವ ಸಹಾಯನೂ ನಾನು ತೊಗೊಂಡಿಲ್ಲ. ಅಥವಾ ನನ್ನ ಪ್ರಾಡಕ್ಟನ್ನು ನೀವು ನಿಮ್ಮ ಚಾನಲಲ್ಲಿ ಪ್ರಮೋಷನ್ ಮಾಡಿ ಅಂತಲೂ ನಾನು ನಿಮ್ಮ ಹತ್ರ ಕೇಳ್ಕೊಂಡಿಲ್ಲ. ಕೇಳಿದರೆ ಅದನ್ನು ಬೇಕಾದರೆ ಹೇಳಿ, ಕೇಳ್ಕೊಂಡಿಲ್ಲ ನಾನು. ಬಹಳ ಪ್ರೀತಿಯಿಂದ ನಿಮಗೆ ನನ್ನ ಪ್ರಾಡಕ್ಟ್ ಕಳಿಸ್ಕೊಟ್ನೆ ವಿನಃ ನನ್ನ ಚಾನಲ್ಗೆ ನನ್ನ ಪ್ರಾಡಕ್ಟ್ ಪ್ರಮೋಟ್ ಆಗುತ್ತೆ ಅಂತ ನಾನೇನು ಕಳಿಸ್ಕೊಟ್ಟಿಲ್ಲ. ಬಹಳ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದೀನಿ. ಟೋಟಲ್ ಆಗಿ ಸ್ನೇಹಿತರೆ, ನಿಮಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾರನ್ನೋ ತುಳಿಯೋ ಅಂಥ ಬರದಲ್ಲಿ ನಿಮ್ಮನ್ನು ನೀವೇ ಇದು ಮಾಡ್ಕೊಳ್ತೀರಾ ಅನ್ನುವಂಥದ್ದಷ್ಟೇ. ಯಾಕಂದರೆ ನಾವು ಯಾರ ತಂಟೆಗೂ ಹೋಗಲ್ಲ ಸ್ನೇಹಿತರೆ. ನಮ್ಮದೇನೇ ನಾವು ಮಾಡಿಕೊಂಡ್ರು ನಮ್ಮ ಚಾನಲಲ್ಲಿ ನಾವು ಮಾಡ್ಕೊಳ್ತಾ ಇರ್ತೀವಿ. ನನ್ನ ಉದ್ದೇಶ ಅಷ್ಟೇ. ನನ್ನ ಚಾನಲ್ಲು ಎಲ್ಲೋ ದುಡ್ಡು ಖರ್ಚು ಮಾಡೋದ್ರ ಬದಲು ನನ್ನ ಚಾನಲಲ್ಲಿ ನನ್ನ ಪ್ರಾಡಕ್ಟನ್ನು ನಾನು ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಏನಿದೆ ತಪ್ಪು? ಇದರಿಂದ ಯಾರಿಗೇನು ಅನಾನುಕೂಲ ಆಗ್ತಾ ಇಲ್ವಲ್ಲ? ಯಾರಿಗಾದ್ರೂ ಅನಾನುಕೂಲ ಆಗ್ತಾ ಇದೆ ನಮ್ಮ ಮಾಲ್ಟ್ ಪೌಡ್ರ್ ತೊಗೊಂಡು? ಒಳ್ಳೇದಾಗ್ತಾ ಇದೆ. ಒಳ್ಳೆ ಆಹಾರವನ್ನು ಕೊಡೋದು ಕೂಡ ಭಗವಂತನ ಸೇವೆನೇ. ನಾನು ಯಾವುದೇ ಕಲಬೆರಕೆ ಆಹಾರ ಯಾರಿಗೂ ಕೊಡ್ತಾ ಇಲ್ಲ, ಕಲಬೆರಕೆ ಎಣ್ಣೆಗಳನ್ನ ಕೊಡ್ತಾ ಇಲ್ಲ. ಒಳ್ಳೆ ಪದಾರ್ಥ ಇವತ್ತು ಪ್ರಪಂಚದಲ್ಲಿ ಸಿಗಬೇಕು ಅಂದರೂ ಕೂಡ ಕಷ್ಟ. ಅಂಥದ್ರಲ್ಲಿ ಒಂದೊಳ್ಳೆ ಪದಾರ್ಥಗಳನ್ನು ನಿಮಗೆ ತಲುಪಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ತಪ್ಪೇನಿಲ್ವಲ್ಲ? ಒಂದು ಹೆಣ್ಮಗಳಾಗಿ ದುಡಿದು ತಿಂತಿದ್ದೀನಿ, ತಪ್ಪಾ ಅದು? ಮೋಸ ಮಾಡಿ ತಿನ್ಬೇಕಾ? ಬೇರೆಯವ್ರ ಹೊಟ್ಟೆ ಒಡೆದು ತಿನ್ಬೇಕಾ? ಅನ್ಯಾಯ ಮಾಡಿ ತಿನ್ಬೇಕಾ? ಹಾಗಾದರೆ ಧರ್ಮವಾಗಿ ದುಡಿದು ತಿನ್ನಬಾರ್ದಾ? ದುಡಿದು ತಿನ್ನೋದು ತಪ್ಪಾ? ನನಗಂತೂ ಗೊತ್ತಿಲ್ಲ. ಏನು ಮಾಡಿದ್ರು ತಪ್ಪು ಅನ್ನೋರಿಗೆ ನಾವೇನು ಹೇಳೋಕ್ಕೂ ಆಗಲ್ಲ. ಪ್ರತಿಯೊಂದರಲ್ಲೂ ತಪ್ಪು ಕಂಡು ಹಿಡಿಯೋದು ಅಂತಾರಲ್ಲ, ಈ ಮೊಸರಲ್ಲಿ ಕಲ್ಲು ಹುಡುಕೋದು ಅಂತಾರಲ್ಲ, ಇವ್ರಿಗೇನಾದರೂ ಹುಡುಕ್ತಿರ್ತಾರೆ ನಮ್ಮಲ್ಲಿ ತಪ್ಪನ್ನು. ಏನಾದರೂ ಹುಡುಕ್ತಾ ಇರ್ತಾರೆ. ಬರೀ ಹುಡುಕೋದೇ ಇವ್ರ ಕೆಲಸ. ಅವ್ರವ್ರದ್ದು ನೋಡ್ಕೊಂಡು ಸುಮ್ಮನೆ ಇರಲ್ಲ, ಬೇರೆಯವ್ರಿಗೆ ಹುಡುಕೋದು. ಆಮೇಲೆ ಡೈಲಾಗ್ ಬೇರೆ ಹೇಳೋದು, ಬೇರೆಯವ್ರ ಮನೆ ಚಿಂತೆ ನಮ್ಗೆ ಯಾಕೆ, ಕಂಡವ್ರ ಚಿಂತೆ ನಮ್ಗೆ ಯಾಕೆ ಅಂತ. ದಯವಿಟ್ಟು ನೀವು ಯಾರ ಚಿಂತೆನೂ ಮಾಡಬೇಡಿ. ನಿಮ್ಮ ಚಿಂತೆ ಮಾಡ್ಕೊಂಡು ನೀವು ಸುಮ್ಮನೆ ಇದ್ಬಿಡಿ. ಬೇರೆಯವ್ರ ಮೈಂಡು ಡಿಸ್ಟರ್ಬ್ ಮಾಡಬೇಡಿ. ಅವರೆಲ್ಲೋ ಒಂದು 4 ಕೆಲಸ ಒಳ್ಳೇದು ಮಾಡ್ತಿರ್ತಾರೆ. ನೀವು ಮಾಡಲಿಲ್ಲ ಅಂದರೆ ಬೇರೆಯವ್ರಿಗಾದರೂ ಮಾಡೋಕ್ಕೆ ಬಿಟ್ಬಿಟ್ಟು ನಿಮ್ಮ ಪಡೆದು ನೀವು ಸುಮ್ಮನೆ ಇರಿ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನೀವು ಎಳೀತಾ ಇದ್ದರೆ ನಾನು ಎಳೀತಾ ಇರ್ತೀನಿ, ನನಗೇನು ಬೇಸರ ಇಲ್ಲ. ಬಟ್ ನನಗೆ ನೆಗೆಟಿವ್ನ ಎಳ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಾಗಲಿ ನನ್ನ ಚಾನಲಲ್ಲಾಗಲಿ 4 ಜನ ಕಷ್ಟದಿಂದ ಚಾನಲ್ನ ನೋಡ್ತಾರೆ, ನಮ್ಮ ವಿಡಿಯೋಗಳನ್ನು ನೋಡ್ತಾರೆ. ಕಷ್ಟ ಇರೋರು ನಮ್ಮ ವಿಡಿಯೋಗಳನ್ನು ನೋಡೋರು.
ದೇವರ ವಿಡಿಯೋಗಳನ್ನ ನೋಡೋರು ಜೀವನದಲ್ಲಿ ಬಹಳ ನೊಂದಿರೋರು ನೋಡೋರು. ಅವ್ರಿಗೆಲ್ಲ ನಮ್ಮ ದೊಂಬರಾಟ ತೋರಿಸ್ಬೇಕಾಗಿಲ್ಲ ನಾನು. ನಮ್ಮ ಪುರಾಣ ಅವ್ರಿಗೆ ಯಾಕೆ ಹೇಳೋದು ನಾನು? ಯಾಕ್ರಿ ಹೇಳ್ಕೋಬೇಕು? ನಾನು ವಿಡಿಯೋ ಮಾಡಲಿಲ್ಲ ಅಂದರೂ ಕೂಡ ನಾನು ಹಿಂದೆ ಆಗ್ತಾ ಇದ್ದೀನಿ, ನಿಮಗೇನೋ ಹೆದರ್ಕೋತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ವಿಡಿಯೋ ಹಾಕಿದ್ದೀನಿ. ಇಲ್ಲದೇ ಇದ್ದರೆ ಇದೆಲ್ಲ ನನಗೇನು ನೆಸೆಸಿಟಿ ಇಲ್ಲ. ನಿಮಗೆ ನಾ ಪ್ರೂವ್ ಮಾಡ್ಬೇಕನ್ನೋದು ನನಗೇನಿಲ್ಲ ರೀ. ಯಾಕ್ರಿ, ಯಾರಿಗ್ರಿ, ಯಾಕೆ ಪ್ರೂವ್ ಮಾಡ್ಬೇಕ್ರಿ? ನಾನು ಯಾರಿಗೆ ಪ್ರೂವ್ ಮಾಡಬೇಕು? ನನ್ನ EMI ನೀವು ಕಟ್ತೀರಾ? ನನ್ನ ಜೀವನಕ್ಕೆ ನೀವು ನನಗೇನಾದರೂ ಸಪೋರ್ಟ್ ಮಾಡ್ತೀರಾ? ಯಾರ ಹತ್ರ ಯಾಕೆ ನಾನು ಪ್ರೂಫ್ ತೋರಿಸ್ಬೇಕು? ಕೇವಲ ಭಗವಂತನ ಸೇವೆ ಮಾಡೋದನ್ನು ನಿಮಗೆ ಕಲಿಸ್ತಿದ್ದೀನಿ ವಿನಃ ಬೇರೆ ವಿಚಾರಗಳ ಬಗ್ಗೆ ನನ್ನ ಚಾನಲಲ್ಲಿ ನನಗೆ ಹಾಕೋ ಇಂಟ್ರೆಸ್ಟು ಇಲ್ಲ. ಸ್ನೇಹಿತರೆ, ದಯಮಾಡಿ ನಿಮ್ಮ ಮನಸ್ಸುಗಳಿಗೆ ಏನಾದರೂ ಹರ್ಟ್ ಆಗಿದ್ರೆ ಈ ವಿಡಿಯೋಯಿಂದ ಕ್ಷಮಿಸಿ. ನಮ್ಮ ಮನಸ್ಸಿಗೂ ತುಂಬ ಹರ್ಟ್ ಆಗಿರುತ್ತೆ. ಕಣ್ಣಲ್ಲಿ ನೀರು ಬರುವಷ್ಟು ಹರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಇನ್ನು ಎಂತೆಂಥ ಮಾತಾಡಿರಬೇಕು ಅಂತ ಹೇಳಿ. ಒಬ್ಬ ದೈವ ಭಕ್ತರಿಗೆ, ಪೂಜೆ ಪುನಸ್ಕಾರ ಮಾಡ್ಕೊಂಡಿರೋ ಹೆಣ್ಮಕ್ಳಿಗೆ ಕೋಪ ಬರೆಸ್ತಾರೆ, ಕಣ್ಣಲ್ಲಿ ನೀರು ಹಾಕಿಸ್ತಾರೆ ಮನೇಲಿ ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಕ್ಕೆ ಮಾತಾಡಿರ್ತಾರೆ ನೀವೇ ಲೆಕ್ಕ ಹಾಕಿ. ನಿಮ್ಮಂಥವರೆಲ್ಲ ಹಿಂಗೆ ಮಾತಾಡೋಕ್ಕೇನೆ ಹೆಣ್ಮಕ್ಳು ಇವತ್ತು ಕೆಟ್ಟ ದಾರಿಗಳೆಲ್ಲ ಹಿಡಿಯೋರಿದ್ದಾರೆ. ಅಯ್ಯೋ, ಒಳ್ಳೆ ರೀತಿಲಿ ಬದುಕಿದ್ರು ಮಾತಾಡ್ತಾರೆ, ಕೆಟ್ಟ ರೀತಿಲಿ ಬದುಕಿದ್ರು ಮಾತಾಡ್ತಾರೆ ಬಿಡು ಜನ ಅಂತ ಹೇಳಿ ಕೆಟ್ಟ ರೀತಿಲೇ ಬದುಕ್ತಾ ಇದ್ದಾರೆ ಎಲ್ಲರೂ. ಹಂಗಾಗ್ಬಿಟ್ಟಿದೆ ಹೆಣ್ಮಕ್ಳ ಪರಿಸ್ಥಿತಿ ಇವತ್ತು. ಒಳ್ಳೆತನದಲ್ಲಿ ಹೆಣ್ಮಕ್ಳು ಇರೋದೇ ಕಷ್ಟ ಆಗ್ಬಿಟ್ಟಿದೆ ಇವತ್ತು, ಈ ಥರ ಎಲ್ಲ ಮಾತಾಡೋರಿಂದಾನೆ. ಅಂತ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ, ಈ ಥರ ಮನಸ್ಸು ನೋಯಿಸೋರನ್ನ ನೀವು ತಲೆಗೆ ಹಾಕೋಬೇಡಿ, ನೆಗ್ಲೆಕ್ಟ್ ಮಾಡಿ ಅವರನ್ನು. ನಿಮ್ಮನ್ನು ಒಳ್ಳೆತನದಲ್ಲಿ ಬದುಕಕ್ಕೆ ಬಿಡೋದಿಲ್ಲ ಅವರು. ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಅವರನ್ನೆಲ್ಲ ತಳ್ಳಿ ಸೈಡ್ಗೆ ನೀವು ಮುಂದೆ ಹೋಗಿ. ಅವತ್ತು ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ. ಸಾಧನೆ ಅಂದರೆ ಬರೀ ಏನು ಫೇಸ್ ವಿಡಿಯೋ ತೋರಿಸೋದಲ್ಲ ಸಾಧನೆ. ಅದೇನು ಮಹಾ ಸಾಧನೆ ಏನಲ್ಲ ರೀ. ಫೇಸ್ ಯಾಕ್ರಿ ತೋರಿಸ್ಬೇಕಾಗಿದೆ ನಾವು? ನನಗೇನು ಅವಶ್ಯಕತೆ ಅನಿಸ್ತಾ ಇಲ್ಲ ಫೇಸ್ ವಿಡಿಯೋ ತೋರಿಸ್ಬೇಕು ಅನ್ನೋದೇನಿಲ್ಲ. ಯಾಕೆ ತೋರಿಸ್ಬೇಕು ಫೇಸ್ನ? ನಾನು ಏನು ದೊಡ್ಡ ಘನಕಾರ್ಯನ ಫೇಸ್ ವಿಡಿಯೋ ಮಾಡೋದು? ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.